ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಜೀನಿ ಮೇಕ್ ಅ ವಿಶ್ ಅನ್ನೋ ಒಂದು ಬ್ಯೂಟಿಫುಲ್ ಆಗಿರೋ ಕಾಮಿಡಿ ಆಗಿರೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರ ಆಲ್ರೆಡಿ ಫಸ್ಟ್ ಪಾರ್ಟ್ ಅಪ್ಲೋಡ್ ಆಗಿದೆ. ನೋಡ್ತಿರೋ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡೆಯಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಸೆಕೆಂಡ್ ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಂಡ್ ದಯವಿಟ್ಟು ನಮ್ಮ ವಿಡಿಯೋಸ್ ಇಷ್ಟಪಡೋರು ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ. ದಯವಿಟ್ಟು ಹೈಪ್ ಕೂಡ ಮಾಡ್ಬಿಡಿ. ನೀವು ಕೊಡೋ ಈ ಕೆಲವೊಂದು ಹೈಪ್ ಪಾಯಿಂಟ್ಸ್ ನನಗೆ ತುಂಬಾನೇ ಸಪೋರ್ಟಿವ್ ಆಗಿ ತುಂಬಾನೇ ಎಂಕರೇಜಿಂಗ್ ಆಗಿರುತ್ತೆ ಈ ತರ ಒಳ್ಳೆ ಸೀರೀಸ್ ನ ಮಾಡೋದಕ್ಕೆ. ಅಂಡ್ ಬನ್ನಿ ಇವತ್ತಿನ ಸೆಕೆಂಡ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಯಿನ್ ಹಿಂದ್ಗಡೆನೆ ಹೀರೋ ಸುತ್ತಾ ಇದ್ದ, ನಿನ್ ವಿಶ್ ಕೇಳು ಅಂತ. ಇವಾಗ ಹಂಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ನಮ್ ಹೀರೋಯಿನ್ ಬಂದು ಅವಳಿರೋ ಜಾಗದಲ್ಲಿ ಒಂದು ಗ್ಯಾರೇಜ್ ನ ಇಟ್ಕೊಂಡು ನಡೆಸ್ತಾ ಇರ್ತಾಳೆ. ಸಣ್ಣ ಪುಟ್ಟ ರಿಪೇರ್ಸ್ ಅದು ಇದು ಮಾಡ್ತಾ ಇರ್ತಾಳೆ. ಆತರ ಇರ್ಬೇಕಾದ್ರೆ ಅವರ ಏರಿಯಾನಲ್ಲೇ ಯೂಟ್ಯೂಬರ್ಸ್ ಇಬ್ರು ಇರ್ತಾರೆ, ಗಡ್ಡ ಹೆಂಡತಿ ಇಬ್ರು ಇರ್ತಾರೆ. ಅವರು ನಮ್ ಏರಿಯಾನಲ್ಲಿ ಒಂದು ದೊಡ್ಡ ಸೈಕೋ ಲೇಡಿ ಇದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ರಲ್ವಾ, ನೋಡಿ ಆ ಹುಡ್ಗಿ ಇವಳೆ ಅಂತ ಹೇಳಿ ವಿಡಿಯೋನೆಲ್ಲ ತಗೊಂಡು ನಮ್ ಹೀರೋಯಿನ್ ಹತ್ರ ಹೊರಟೋಗಿರ್ತಾರೆ. ಇವತ್ತು ನಾವು ನಮ್ ಏರಿಯಾನಲ್ಲಿರೋ ದೊಡ್ಡ ಸೈಕೋಪಾತ್ ಇಂಟರ್ವ್ಯೂ ಮಾಡ್ತಿದ್ದಾರೆ, ಇವರೇ ಲೇಡಿ ಅಂತೆಲ್ಲ ಹೇಳಿ ವಿಡಿಯೋ ಮಾಡ್ತಿದಾರ. ಹಂಗ್ ಮಾಡೋವಾಗ ಹೌದು ನಿಮ್ ಬಗ್ಗೆ ಹೇಳಿ, ಯಾಕೆಲ್ಲರೂ ನಿಮ್ಮನ್ನ ನೋಡಿದ್ರೆ ಭಯ ಪಡ್ತಾರೆ, ನಿನ್ನ ಸೈಕೋ ಅಂತ ಹೇಳ್ತಿದಾರೆ, ಅದಕ್ಕೇನ್ ಕಾರಣ ಅಂತ ಕೇಳಿದಾಗ ಅದಕ್ಕೆ ಕಾರಣ ನಾನ್ ತುಂಬಾ ಕೋಪ ಪಡ್ತೀನಿ ಅಂತ. ಕೋಪ ಮಾತ್ರ ಅಲ್ಲ, ನನಗೆ ಇಷ್ಟವಾಗಿರೋರ್ಗೆ ಏನಾದ್ರು ಅಪಾಯ ಅಂತ ಬಂದ್ರೆ ಕತ್ತಿ ಎತ್ಕೊಂಡು ಎಲ್ಲಿ ಚುಚ್ತೀನಿ ಅಂತಾನೆ ಗೊತ್ತಿಲ್ಲ, ಆ ಲೆವೆಲ್ಗೆ ಮರ್ಡರ್ ಮಾಡೋ ಒಂದು ಥಾಟ್ ಯಾವಾಗೂ ನನ್ನ ಮೈಂಡ್ ಅಲ್ಲಿ ಓಡ್ತಾನೆ ಇರುತ್ತೆ. ಅದರಿಂದಾನೆ ಎಲ್ಲರೂ ನನ್ನ ನೋಡಿ ಭಯ ಪಟ್ಟು ದೂರ ಇರ್ತಾರೆ. ಸಾಮಾನ್ಯವಾಗಲ್ಲ ನಾನ್ ಕೂಡ ಆತರ ಒಂದು ಲೆವೆಲ್ಗೆಲ್ಲ ಹೋಗಲ್ಲ, ನನ್ನ ಕೋಪ ಪಡಿಸ್ತಿರೋವರೆಗೂ ನಿಮ್ಗೆ ಸೇಫ್ ಅಂತೆಲ್ಲ ಹೇಳಿರ್ತಾಳೆ. ಈ ತರ ಇಂಟರ್ವ್ಯೂ ಮಾಡಿದ್ದನ್ನ ಈಗ ಒಬ್ಬ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿದ್ದಾನೆ. ಅದೇ ಯೂಟ್ಯೂಬರ್ ಗಂಡ ಹಸ್ಬೆಂಡ್ ಒಬ್ಬ ಇದ್ದ ಅಲ್ವಾ, ಅವನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಈಗ ಮತ್ತೆ ಇಲ್ಲಿ ಪ್ರೆಸೆಂಟ್ ಅಲ್ಲಿ ತೋರಿಸ್ತಾರೆ ನಮ್ ಹೀರೋಯಿನ್ ನಮ್ ಜೀನಿ ಮಾತಾಡ್ತಾ ಇದ್ರೆ ಕೂಡ ಕಿವಿಗೆ ಹಾಕೊಳ್ದೆ ಒಂದು ಜ್ಯುವೆಲ್ಲರಿ ಶಾಪ್ ಗೆ ಹೋಗಿರ್ತಾಳೆ. ಹಿಂದ್ಗಡೆನೆ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ಟ. ಹೇಳು ನಿನ್ ವಿಷಯ ಏನಂತ ಹೇಳು, ಇವಾಗೇನು ಇಲ್ಲಿರೋ ಎಲ್ಲಾ ಜ್ಯುವೆಲ್ಲರೀಸು ನಿನ್ಗೆ ಬೇಕಾ, ಟಕ್ಕಂತ ಚಿಟಿಕೆ ಹಾಕು, ನಾನು ಎಲ್ಲಾದ್ರೂ ನಿನ್ ಮುಂದ್ಗಡೆ ಇಟ್ಬಿಡ್ತೀನಿ ಅಂತ ಕೇಳ್ತಾನೆ ಇದ್ದಾನೆ. ಬೇಗ ಹೇಳು ಅಂತ. ಇವನ್ ಪ್ರಕಾರ ಏನು, ಇವಳೇನಾದ್ರೂ ಒಂದ್ 3 ವಿಷ್ ಕೇಳ್ಬೇಕು, ಅದನ್ನ ನೀವು ನೆರವೇರಿಸ್ಬಿಡ್ಬೇಕು. ಆದ್ರೆ ಅವಳು ಏನು ಕೇಳ್ತಾನೆ ಇಲ್ವೇ. ಏಯ್ ಬಾಯಿ ಮುಚ್ಕೊಂಡ್ ಇದ್ಬಿಟ್ಟೋ ಸರಿ, ಸುಮ್ನೆ ನನ್ಗೆ ಟೆನ್ಷನ್ ಮಾಡಿಸ್ಬೇಡ. ಆ ಕೂದಲನ್ನ ಬೇರೆ ಒಂದ್ ಅಲ್ಲಾಡ್ಸ್ಕೊಂಡ್ ಬಂದ್ ನನ್ ಮುಂದೆ ನಿಂತು ಬಿಡ್ತೀಯ. ಆ ಕೂದಲ ನೋಡ್ತಾ ಇದ್ರೆ ನನಗ್ ತುಂಬಾ ಜಲಸ್ ಆಗಿ ಫೀಲ್ ಆಗ್ತಿದೆ. ನನ್ ಕೂದಲು ಬೆಳೆಯಲ್ವಾ ಅಂತ ಹೇಳಿ ಅದಾಕು ಇದಾಕು ಅಂತ ಏನೇನೋ ಮಾಡ್ತಾ ಇದೀನಿ, 1 ಇಂಚ್ ಕೂಡ ಬೆಳೀತಾ ಇಲ್ಲ. ನಿನ್ ಕೂದಲ ನೋಡಿದ್ರೆ ನಂಗೆ ಟೆನ್ಷನ್ ಆಗುತ್ತೆ, ಮರದಾಗ ಹೊರಟೋಗು ಅಂತ ಹೇಳಿ ಬೈತಾ ಇರ್ತಾಳೆ. ಇವಳ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಶಾಪ್ ಅಲ್ಲಿ ಇರೋರೆಲ್ಲ ನಮ್ ಹೀರೋಯಿನ್ ಕೂಡ ಒಂಥರ ವಿಚಿತ್ರವಾಗಿ ನೋಡ್ತಾಳೆ, ಯಾಕೆ ಹುಡುಗಿ ತರ ಮಾತಾಡ್ತಿದ್ದಾಳೆ ಅಂತ. ಅವ್ನ್ ಯಾರ್ ಕಣ್ಗೂ ಕಾಣಿಸೋದಿಲ್ವಲ್ಲ, ಅವ್ರ ನೋಟದಿಂದಾನೆ. ಅದ್ರಲ್ಲಿ ಅವ್ಳ ಹತ್ರ ಬೈಬೇಕಾದ್ರೆ ಪಕ್ಕದಲ್ಲಿರೋ ಹುಡುಗಿ ಹೇಳ್ತಾಳೆ, ಹಲೋ ಮೇಡಮ್, ಇದು ನನ್ ಹೇರ್ಸು, ನನ್ ಇಷ್ಟ, ನೀವೇ ನನ್ ಬಗ್ಗೆ ಮಾತಾಡ್ತೀರಾ ಅಂತ. ಅವಾಗ ಅವಳಿಗೆ ಅರ್ಥ ಆಗಿದ್ದು, ಓಕೆ ಇವ್ನ್ ಯಾರ್ ಕಣ್ಗೂ ಕಾಣಿಸಲ್ಲ ಅಂತ. ಬೇಡ ಇದಕ್ ಮೇಲೆ ಇವ್ನ ಹತ್ರ ಮಾತಾಡಿದ್ರೆ ನನ್ನ ಮೆಂಟಲ್ ಅನ್ಕೊಂಡ್ಬಿಡ್ತಾರೆ ಅಂತ ಇವಳು ಸೈಲೆಂಟ್ ಆಗಿ ಹೊರಗಡೆ ಬಂದು ಏನೋ ಶಾಪಿಂಗ್ ಮಾಡೋಣ ಅಂತ ನೋಡಿದ್ರೆ ಅಲ್ಲೂ ಬಂದು ಹಿಂಸೆ ಕೊಡ್ತಾ ಇದ್ದಾನೆ. ಈ ಮರ್ಯಾದೆಗೆ ಹೋಗಿ ಫಸ್ಟ್ ಕೂದಲು ಕಟ್ ಮಾಡ್ಬಿಡು, ನನ್ ಮುಂದ್ಗಡೆ ನಿಂತ್ಕೋಬೇಡ ಅಂದಾಗ, ಸರಿ ಆಯ್ತು ಕೂದಲು ಕಟ್ ಮಾಡ್ತೀನಿ, ಇದನ್ನ ನೀನ್ ಫಸ್ಟ್ ವಿಷ್ ಆಗಿ ನಾನು ಎತ್ಕೊಳ್ಳ ಅಂತ ಕೇಳಿದಾಗ, ಬೇಡ ಕಣೋ ನಾನ್ ಸಾಯಿಸ್ಬಿಡ್ತೀನಿ, ಹೊರಟೋಗು ಅಂತ ಮಾತಾಡ್ತಾ ಇದ್ದಾಳೆ. ಎಲ್ಲಾರು ಅವಳನ್ನೇ ಕಣ್ಣು ಹಾರಿಸದೆ ನೋಡ್ತಾ ಇರ್ತಾರೆ. ಇವ್ರಿಗೆ ಅರ್ಥ ಆಗೋಯ್ತು, ನಮ್ ಹೀರೋಯಿನ್ ಹಾಕೊಂಡ್ ನಿಂತಿರ್ತಾನೆ. ಇವಳ್ಗ ಟೆನ್ಷನ್ ಆಗ್ತಾ ಇರುತ್ತೆ, ಈ ಲೂಸ್ ಇಂದ ಎಲ್ಲರೂ ನನ್ನ ಲೂಸ್ ಅಂತ ಅನ್ಕೊಳ್ತಾ ಇದಾರೆ, ಮಾತಾಡಬಾರ್ದು, ಸೈಲೆಂಟ್ ಆಗಿರ್ಬೇಕು ಅಂತ. ಅದನ್ನ ನೋಡಿ ನಮ್ ಹೀರೋ ಇವಳೇ ನಿನ್ನೆ ಟೆನ್ಷನ್ ಆಗ್ತಾಳು ಅಂತ ಭಯ ಪಟ್ಟವನು ಮತ್ತೆ ಲ್ಯಾಂಪ್ ಒಳಗಡೆ ಹೊರಟೋದ. ಇಲ್ಲ ಇದು ನಿಂಗೆ ಬಿಟ್ರೆ ಆಗಲ್ಲ, ಇವ್ನು ಸುಮ್ನೆ ನನಗೆ ಹಿಂಸೆ ಕೊಡ್ತಾ ಇರ್ತಾನೆ ಅಂತ ಒಂದು ಬೀಚ್ ಸೈಡ್ ಹೋಗಿ ಲ್ಯಾಂಪ್ ನ ಐತಿ ನೀರಲ್ಲಿ ಬಿಸಾಕ್ಬಿಟ್ಲು. ಆತ್ರ ಅವಳು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ ಮನೆಗ್ ಬರೋ ಟೈಮ್ ಅಲ್ಲಿ ರೂಮ್ ಡೋರ್ ತೆಗಿತದಾಳೋ ಇಲ್ವೋ, ಅಲ್ಲಿಗೆ ಆಲ್ರೆಡಿ ಜೀನಿ ಬಂದು ನಿಂತಿದ್ದಾನೆ. ಕೂದಲೆಲ್ಲ ಫುಲ್ ತೇವಾಗಿರತ್ತಲ್ಲ, ಅದನ್ನ ಹಿಂಡ್ತಾ ಇರ್ತಾನೆ. ನನ್ನ ನೀರಲ್ಲಿ ಎತ್ ಬಿಸಾಕ್ಬಿಟ್ರೆ ನಾನು ನೀನ್ ಹಿಂದ್ಗಡೆ ಬರಲ್ಲ ಅಂತ ಅನ್ಕೊಂಡಿದ್ಯಾ, ನಿನಗ್ ಮುಂದೆ ನಾನು ಇಲ್ಲಿ ಇರ್ತೀನಿ ಮೇಡಮ್, ನೀವು ನಿಮ್ ವಿಷ್ಣ ಕೇಳೋವರೆಗೂ ನಾನು ನಿಮ್ನ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾನೆ. ಈ ಲ್ಯಾಂಪ್ ನನ್ನ ಹತ್ರ ಇರೋವರೆಗೂ ಟೆನ್ಷನ್ ಅಲ್ವಾ, ಅಂದ್ರೆ ಈ ಲ್ಯಾಂಪ್ ನನ್ ಕೈಯಿಂದ ಮುಟ್ಟಿದ್ದಕ್ಕೆ ತಾನೇ ನೀವು ನನ್ನ ಹಿಂದ್ಗಡೆ ಇರೋದು, ಸೈಲೆಂಟ್ ಆಗಿ ಬೇರೆಯವ್ರ ಕೈಗೆ ಚೇಂಜ್ ಮಾಡ್ಬಿಡೋಣ ಅಂತ ಬೀಚ್ ಸೈಡ್ ಹೋಗ್ಬಿಟ್ಟು ತುಂಬಾ ಕಡಿಮೆ ಬೆಲೆಗೆ ಅದನ್ನ ಮಾರಾಟ ಮಾಡ್ತಿದ್ದಾಳೆ. ಅದ್ರಲ್ಲಿ ಯಾವೊಬ್ಬನ ಬಕ್ರ ಬಂದು ತಗೊಳ್ತಾನೆ. ಅದನ್ನ ಮಾರ್ಬಿಟ್ಟು ಮತ್ತೆ ರಿಟರ್ನ್ ರೂಮ್ ಬಂದ್ ನೋಡೋಷ್ಟ್ರಲ್ಲಿ ಸೋಫಾ ಮೇಲೆ ಜಂಪ್ ಅಂತ ಕೂತಿರ್ತಾನೆ. ಆತರ ಕೈ ಬದಲ್ಸ್ಬಿಟ್ರೆ ನಾನು ಹೊರಟೋಗ್ತೀನಿ ಅಂತ ಅನ್ಕೊಂಡ. ಇದ್ರುನು ನನ್ ಬಂಗಾರದ ಮನೆನ ₹1 ಸೇಲ್ ಮಾಡಿದ್ಯಾ, ನನ್ಗೆ ನನ್ ಮನೇನ ಅಷ್ಟು ಚೀಪ ಅಂತ ಬೇರೆ ಕೇಳ್ತಾನೆ. ಇಲ್ಲ ಕಣೋ, ನೀನ್ ನಿಂಗೆ ಬಿಟ್ರೆ ಆಗಲ್ಲ, ನನ್ಗೆ ಇವಾಗೆ ತಲೆ ಸಿಡಿತಾ ಇದೆ. ಹೌದು ಜೀನಿ ಅಂತ ಈ ಭೂಮಿ ಮೇಲೆ ನೀನೊಬ್ನೇನಾ ಅಥವಾ ಬೇರೆ ಯಾರಾದ್ರೂ ಇದಾರ ಅಂದಾಗ, ಇದಾರೆ ಒಂದು 3 ಫ್ರೆಂಡ್ಸ್ ಇದಾರೆ ಅಂತ ಕಾಣಿಸುತ್ತೆ, ಅವ್ರು ಎಲ್ಲಿದಾರೋ ಏನೋ ಅಂತ ಇವ್ರು ಅಂತ ಇರ್ಬೇಕಾದ್ರೇನೆ ನೀನ್ ಇಲ್ಲೇರು ನಾನ್ ಬರ್ತೀನಿ ಅಂತ ಹೇಳಿ ಅವಳು ಮತ್ತೆ ಮಾರ್ಕೆಟ್ ಕಡೆ ಹೋಗ್ತಾಳೆ. ಬೆಳಗ್ಗೆ ಮಾರ್ಕೆಟ್ ಅಲ್ಲಿ ತುಂಬಾ ಆತರ ದೀಪಗಳಿರೋದನ್ನ ನೋಡದ್ಲಲ್ಲ, ಲ್ಯಾಂಪ್ಸ್ ಇರೋದನ್ನ ನೋಡದ್ಲಲ್ವಾ, ಸ್ಟ್ರೇಟ್ ಆಗಿ ಅಲ್ಲಿಗೆ ಹೋಗ್ತಾಳೆ. ಆ ಲ್ಯಾಂಪ್ ಇಂದ ಏನಾದ್ರೂ ಜೀನಿ ಎದ್ದು ಬರುತ್ತೆ ಅಂತ ಹೇಳಿ ಒಂದೊಂದನ್ನು ಉಜ್ತಾ ಇರ್ತಾಳೆ. ಅನ್ಕೊಂಡಿರೋ ತರನೇ ಒಂದು ಲ್ಯಾಂಪ್ ಇಂದ ಬ್ಲಾಕ್ ಕಲರ್ ಆಗಿ ಒಂದು ಹೊಗೆ ಬರುತ್ತೆ. ಇವಳಿಗೆ ಸಖತ್ ಆಶ್ಚರ್ಯ, ನಾನು ಇನ್ನೊಂದು ಜೀನಿನ ಕಂಡಿಡಿದ್ಬಿಟ್ಟೆ ಅಂತ. ಅಂದ್ರೆ ಇನ್ನೊಂದು ಜೀನಿ ಬಂದ್ರೆ ಈ ಜೀನಿನ ಓಡಿಸ್ಬಿಡೋಣ ಅಂತ ಇವಳು ನೋಡ್ತಾ ಇರೋದು. ಬಟ್ ಅದರಿಂದ ಬಂದಿರೋದು ನಮ್ ಹೀರೋನೇ. ಆದ್ರೆ ನಮ್ ಹೀರೋ ಏನೋ ಹೊಸಬಂತರ, ಹಲೋ ನಾನೇ ಜೀನಿ, ನಿಮ್ಮ 3 ಆಸೆಗಳನ್ನ ನಾನು ನೆರವೇರಿಸ್ತೀನಿ ಅಂತ ಕೇಳ್ತಾನೆ. ಅದ್ರಲ್ಲೂ ವಾಯ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿ ಹೇಳ್ತಾನ. ಆಲ್ಮೋಸ್ಟ್ ನಮ್ ಹೀರೋಯಿನ್ ನಂಬಿಟ್ಲು ಅಂತಾನೆ ಹೇಳ್ಬೇಕು ಸ್ವಲ್ಪ. ಯಾಕಂದ್ರೆ ಓಕೆ ಜೀನೀಸ್ ಎಲ್ಲ ನೋಡೋದಕ್ಕೆ ನಿಂತರನೇ ಇರ್ತಾರೇನೋ, ಯಾಕೆ ಮೇಡಮ್ ಏನಾಯ್ತು ಅಂತ ಜೀನಿ ಕೇಳ್ತಾ ಇದ್ರೆ, ನಿಂತರನೇ ಕೇವಲವಾಗಿರೋ ಒಂದು ಜೀನಿ ನನ್ಗೆ ಸಿಕ್ಕಿದ್ದ, ಸಖತ್ ಟೆನ್ಷನ್ ಪಾರ್ಟಿ
ಅವನು. ನೀನು ಅವನ್ ತರೇನಾ ಏನು ಅಂತ ಕೇಳ್ತಾ ಇರ್ಬೇಕಾದ್ರೆ ಅವ್ರನ್ನೇ ಬೈತಾ ಇದ್ರೆ ಅವ್ನಿಗೆ ಟೆನ್ಷನ್ ಆಗದೆ ಇರುತ್ತಾ? ಇಲ್ವೇ, ಅವನು ಅಷ್ಟೊಂದು ಮೋಸವಾಗಲ್ಲ ಏನಿಲ್ವೇ, ಇರೋ ಜೀನಿಸ್ ಅಲ್ಲೇ ತುಂಬಾನೇ ಹ್ಯಾಂಡ್ಸಮ್ ಆಗಿರೋ ಜೀನಿ ಅಂದ್ರೆ ಅವನೇ. ಮತ್ತೆ ಅವರ 3 ವಿಷಯಗಳನ್ನ ನೆರವೇರಿಸೋದ್ರಲ್ಲಿ ಎತ್ತಿದ ಕೈ ಅಂದ್ರೆ ಅವನೇ ಗೊತ್ತಾ ಅಂತ ಹೇಳಿ ಅವನ ಬಗ್ಗೆ ತುಂಬಾ ಹೊಗಳಿ ಮಾತಾಡ್ತಾ ಇರ್ತಾನೆ. ಹಿಂಗ್ ಮಾತಾಡೋದ್ರಲ್ಲೇ ನಮ್ ಹೀರೋಯಿನ್ ಕಂಡಿಡಿದ್ ಬಿಟ್ಲು ಇದು ಹೀರೋನೇ ಅಂತ. ನಿನ್ಗೆ ಬೇರೆ ಕೆಲ್ಸ ಇಲ್ವೇನೋ, ಎಲ್ ನೋಡಿದ್ರು ನೀನೇ ಸುತ್ತಾ ಇರ್ತೀಯಾ, ಮತ್ತೆ ನೀನೇ ನನ್ ಕೈಗೆ ಸಿಕ್ಕಿದ್ಯಾ, ನಿನ್ಗೆ ಎಷ್ಟು ಸತಿ ಹೇಳಿ ನನಗ ಆತರ ಆಸೆ ಏನು ಇಲ್ಲ, ನೆರವೇರ್ಸ್ಕೊಳ್ಳೋ ತರ ಆಸೆ ಏನು ಇಲ್ಲ, ದಯವಿಟ್ಟು ಬಿಟ್ಟು ಹೊರಟೋಗು ಅಂದಾಗ, ಇಲ್ಲ ಚೆನ್ನಾಗಿ ಥಿಂಕ್ ಮಾಡಿ ನೋಡು, ಒಂದಲ್ಲ ಎರಡಲ್ಲ ಇದ್ದೇ ಇರುತ್ತೆ, ನೀನ್ ಥಿಂಕ್ ಮಾಡು ಅಂತಾನೆ. ಆಗ ಟಕ್ ಅಂತ ಇವಳೊಂದ್ ವಿಷಯ ಕೇಳ್ತಾಳೆ, ನಿನ್ ಕೈಲಿ ಹಾರಕ್ ಆಗುತ್ತಾ ಅಂತ. ಜೀನಿ ಅವರ ಮುಖ್ಯವಾದ ಪವರೇ ಹಾರೋದು ಗೊತ್ತಾ, ನನ್ನ ನೋಡಿ ಈ ತರ ಕ್ವೆಶ್ಚನ್ ಕೇಳ್ಬಿಟ್ಟ ಅಂತ ಹೇಳಿ ಹಂಗೆ ಒಂದು ಪವರ್ ನ ಯೂಸ್ ಮಾಡ್ತಾನೆ. ನೋಡಿ, ಪ್ರಪಂಚನೇ ಹಂಗೆ ಒಂಥರ ಫ್ಲಾಟ್ ಆಗಿ ಬಗ್ಬಿಡ್ತು. ಇವಳು ಹಂಗೆ ನಿಧಾನಕ್ಕೆ ಹೋಗಿ ನಮ್ ಹೀರೋ ಮೇಲೆ ಬೀಳ್ತಾಳೆ. ಅವಾಗ ಹಂಗೆ ನಮ್ ಹೀರೋ ಆಕಾಶದಲ್ಲೇ ಒಂದು ರೈಡ್ ಕರ್ಕೊಂಡು ಹೋಗ್ತಾನೆ. ಆತರ ಸುತ್ತ ಹಾಕಿಸ್ಕೊಂಡ್ ಕರ್ಕೊಂಡು ಹೋದವನು ಒಂದು ಹೈಟ್ ಆಗಿರೋ ಬಿಲ್ಡಿಂಗ್ ಮೇಲೆ ನಿಲ್ಲಿಸ್ತಾನೆ. ನೋಡ್ದಾ, ನಂತರ ಜೀನಿನೆಲ್ಲಾದ್ರೂ ನೋಡಿದ್ಯಾ, ನೀನ್ ಕೇಳೋ ಆಸೆಗಳನ್ನೆಲ್ಲ ನೆರವೇರಿಸ್ತೀನಿ ಗೊತ್ತಾ ಅನ್ನೋ ತರ ಕೇಳ್ತಾನೆ. ಆಕ್ಚುಲಿ ಇವಾಗ ಅವಳು ಅದನ್ನ ಆಸೆಯಾಗಿ ಕೇಳಿಲ್ಲ, ಕಾಮನ್ ಆಗಿ ಕೇಳಿರ್ತಾಳೆ. ಅಷ್ಟು ಹೈಟ್ ಆಗಿ ನಿಂತ್ಕೊಂಡಾಗ ನನ್ಗೆ ಎಷ್ಟು ಸಂತೋಷವಾಗಿದೆ ಗೊತ್ತಾ, ಈ ಹೈಟ್ ನ ನೋಡ್ತಾ ಇದ್ರೆ ನನ್ಗೆ ಎಷ್ಟು ಇಷ್ಟ ಆಗ್ತಿದೆ ಗೊತ್ತಾ ಅಂತ ಹೇಳಿ ಲೂಸ್ ತರ ನಗ್ತಾ ಇರ್ತಾಳೆ. ಇದನ್ನ ನೋಡಿ ಹೀರೋ ಕೇಳ್ತಾನೆ, ಇಲ್ವೇ ನಿನ್ ನಗು ಯಾಕೋ ಸರಿ ಇಲ್ವೇ, ಯಾಕತ್ರ ಮೆಂಟಲ್ ತರ ನಗ್ತಾ ಇದೆಯಾ ಅಂದಾಗ, ನನ್ ನಗುನೇ ಹಂಗೆ, ನಾನು ಎಷ್ಟು ದಿನದ ಕನಸು ಗೊತ್ತಾ ಇದು, ನಾನು ಈ ಜಾಗದಲ್ಲಿ ನಿಂತ್ಕೊಂಡಿದ್ರೆ ನನಗೊಂದ್ ವಿಷಯ ಮಾಡ್ಬೇಕು ಅಂತ ಅನಿಸ್ತಾ ಇದೆ ಅಂತ ಅನ್ಕೊಂಡವಳು ನಿಧಾನಕ್ಕೆ ಹತ್ರ ಹೋಗ್ತಾಳೆ. ಅವನಿಗೆ ಭಯ ಆಗಿ ಒಂದ್ 2 ಸ್ಟೆಪ್ ಹಿಂದ್ಗಡೆ ಹೋಗ್ತಾನೆ. ಇಲ್ಲ, ಚಿಕ್ಕ ವಯಸ್ಸಿಂದ ನಾನು ಅನ್ಕೊಂತ ಇದ್ರೆ ನನಗೆ ಕೆಲಸ ಮಾಡ್ಬೇಕು ಅಂತ ಹೇಳಿ ಲಬಕ್ ಅಂತ ಹೇಳಿ ನಮ್ಮ ಹೀರೋನ ಮೇಲಿಂದ ಕೆಳಗಡೆ ತಳ್ಬಿಡ್ತಾಳ. ಪಾಪ ಅವ್ನ ಕೆಳಗಡೆ ಬಿದ್ದೇ ಹೋದ. ಇವಳಿಗೆ ಚಿಕ್ಕ ವಯಸ್ಸಿಂದ ಸೈಕೋತನವಾಗಿ ಒಂದು ಯೋಚನೆ ಮಾಡ್ತಾ ಇರ್ತಾಳಲ್ಲ, ಯಾರನ್ನಾದ್ರೂ ಕತ್ತಿಯಲ್ಲಿ ಚುಚ್ಬಿಡ್ಬೇಕು ಅಥವಾ ಒಂದ್ ದೊಡ್ಡ ಬಿಲ್ಡಿಂಗ್ ಇಂದ ತಳ್ಬಿಡ್ಬೇಕು, ದೊಡ್ಡ ಬೆಟ್ಟದ ಮೇಲಿಂದ ತಳ್ಬಿಡ್ಬೇಕು ಅಂತ ಆಸೆನ ಇವಾಗ ಹೀರೋ ಮೇಲೆ ನೆರವೇರಿಸ್ಕೊಂಡ್ಲು. ಯಾಕಂದ್ರೆ ಹೀರೋ ಒಂದು ಜೀನಿ ಅವ್ನ ಕೆಳಗಡೆ ಬಿದ್ರು ಸಾಯಲ್ಲ ಅಂತ ಗೊತ್ತು. ಇವಳು ಆಸೆ ನೆರವೇರ್ದಂಗ್ ಇರುತ್ತಲ್ಲ, ಅದರಿಂದ ತಳ್ಳಿದ್ದು. ಕೆಳಗಡೆ ಬಿದ್ದಿದ್ ಸ್ಪೀಡ್ಗೆ ನಮ್ ಹೀರೋನು ಮೇಲೆ ಬರ್ತಾನೆ. ಅದ್ರ ಸಖತ್ ಕೋಪವಾಗಿ ಬರ್ತಾನೆ. ಆಕ್ಚುಲಿ ಪಾಪ ಅವ್ನ ಪವರ್ ನ ಯೂಸ್ ಮಾಡಿರಲ್ಲ, ಕೆಳಗಡೆ ಬಿದ್ದಿದ್ದಕ್ಕೆ ಅವ್ನ ಮೈ ಕೈ ಎಲ್ಲ ಮುರಿದೋಗ್ಬಿಟ್ಟಿರುತ್ತೆ. ಮೇಲೆ ಬಂದವನು ಸರಿ ಮಾಡ್ಕೊಂತಾ ಇರ್ತಾನೆ. ಇವಳು ಸೈಕೋ ತರ ಹೆಂಗಿತ್ತು, ಆ ಫೀಲ್ ಹೆಂಗಿತ್ತು, ತುಂಬಾ ಸಂತೋಷವಾಗಿತ್ತಲ್ಲ, ನನಗಂತೂ ತುಂಬಾ ಸಂತೋಷ ಆಯ್ತು. ನಿನಗೆ ಫಸ್ಟ್ ಭಯ ಆಯ್ತಾ, ಕೆಳಗಡೆ ಬಿದ್ದಾಗ ನಿನ್ ತಲೆ ಬ್ಲಾಸ್ಟ್ ಆಯ್ತಾ, ಕೈ ಮುರಿತಾ, ಕಾಲ್ ಮುರಿತಾ, ಫಸ್ಟ್ ಏನಾಯ್ತು ನಿನಗೆ ಅಂತ ಕೇಳ್ತಾ ಇರೋವಾಗ, ನಾನು ಕೆಳಗಡೆ ಬಿದ್ದಾಗ ಎಲ್ಲಾನು ಬ್ಲಾಸ್ಟ್ ಆಯ್ತು, ಇವಾಗ ಒಂದೊಂದೇ ಸರಿ ಮಾಡ್ಕೊಂಡ್ ಬಂದೆ ಬರ್ತಾ ನಿನ್ಗೆ ಎಷ್ಟು ಕೊಬ್ಬಿದ್ರೆ ನನ್ನ ತಳ್ತಿ ಅಂತ ಹೇಳಿ ಟಕ್ ಅಂತ ಅವ್ನ್ ಕತ್ನ ಹಿಡಿದ್ಬಿಟ್ಟ. ಚೆನ್ನಾಗಿದೆ ಅಲ್ವಾ, ಹಿಂಗ್ ಕತ್ತಿ ಹಿಡಿಯೋದ್ ಕೂಡ ತುಂಬಾ ಚೆನ್ನಾಗಿದೆ, ಬಿಟ್ಬಿಡು, ನಾನು ಹಂಗೆ ಕೆಳಗಡೆ ಬಿಟ್ಬಿಡು, ನಾನು ಕೆಳಗಡೆ ಬಿದ್ದೋಗ್ಬಿಡ್ತೀನಿ ಅಂತ ಲೂಸ್ ತರ ಮಾತಾಡ್ತಾ ಇರ್ತಾಳೆ. ನಮ್ ಹೀರೋಗ ಇದಕ್ ಮುಂಚೆ ಜನದಲ್ಲೆಲ್ಲ ನೀನ್ ಈ ತರ ಇರ್ಲಿಲ್ಲ, ಇವಾಗ ಯಾಕೆ ಇಷ್ಟು ವೈಲೆಂಟ್ ಆಗಿ ನಡ್ಕೊಂತ ಇದೀಯಾ ಹಂಗಂತ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅಂದ್ರೆ ಚಿಕ್ಕ ವಯಸ್ಸಾಗಿ ಇವಳು ಜನ್ಮ ಎತ್ತಿದಾಗ ಅವಾಗ ಇವಳು ಸಾಯೋ ಟೈಮ್ ಅಲ್ಲಿ ಕೂಡ ಅವಳ ಲಾಸ್ಟ್ ಅಂಡ್ ಫೈನಲ್ ವಿಶ್ ನ ಕೇಳಿರ್ತಾಳೆ. ಆ ವಿಶ್ ಏನು ಅಂತ ಇವಾಗ ತೋರಿಸಿಲ್ಲ, ಆದ್ರೆ ದಯವಿಟ್ಟು ಇದನ್ನ ಮಾತ್ರ ನೆರವೇರಿಸ್ಬಿಡಿ, ಏನೇ ಪನಿಷ್ಮೆಂಟ್ ಬಂದ್ರೆ ಕೂಡ ನಾವಿಬ್ರು ಸೇರಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿರ್ತಾಳೆ. ಈಗ ಅದನ್ನ ನೆನ್ಸ್ಕೊಂಡು ಇವಳನ್ನ ಸಾಯಿಸ ಕೂಡ ಇವ್ನಿಗೆ ಮನಸ್ಸು ಬರ್ತಾ ಇಲ್ಲ. ನೀನ್ ಅವಾಗಿದ್ದಕ್ಕೂ ಇವಾಗಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಅವಾಗೆಲ್ಲ ನಿನ್ ಪ್ರಾಣ ಹೋದ್ರು ಪರವಾಗಿಲ್ಲ ಅಂತ ಬೇರೆಯವ್ರನ್ನ ಕಾಪಾಡ್ತಾ ಇದ್ದೆ, ಆದ್ರೆ ಇವಾಗ ಇನ್ನೊಬ್ರು ಪ್ರಾಣ ತೆಗಿಬೇಕು ಅನ್ನೋದಕ್ಕೋಸ್ಕರ ಓಡಾಡ್ತಾ ಇದೀಯಾ, ನಿಂದೆಲ್ಲ ಒಂದು ಜನ್ಮನ ಅನ್ನೋ ತರ ನೋಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಈಗ ನನ್ನ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ಯಾ, ಮರಿದಾಗ ನನ್ನ ಹತ್ರ ಸಾರಿ ಕೇಳು ಅಂತ ಇರುವಾಗ ಅವಳಂತಾಳೆ, ಏನು ಸಾರಿ ಕೇಳೋದಾ, ಇದು ತುಂಬಾ ಚೆನ್ನಾಗಿದೆ, ನೀನ್ ನನ್ನ ಇವಾಗ ಹೆಂಗ್ ಹಿಡ್ಕೊಂಡಿದ್ಯಾ ಹಂಗೆ ನನ್ನ ಕೆಳಗಡೆ ಬಿಟ್ಬಿಡು, ನನ್ ಕೆಳಗಡೆ ಬಿದ್ದು ನನ್ ಬುರ್ರೆ ಒಡೆದೋಗಿ ಬ್ಲಡ್ ಎಲ್ಲ ಹೊರಗಡೆ ಬರ್ಬೇಕು, ಅದೆಷ್ಟು ಥ್ರಿಲ್ಲಿಂಗ್ ಆಗಿರತ್ತಲ್ವಾ ಅಂತ ಹೇಳ್ತಾಳೆ. ಇವಳ ಹತ್ರ ಬಂದ್ ಸಿಕ್ಕಾಕೊಂಡಿದ್ದೀನ, ಇವಳಿಗೆ ಸ್ವಲ್ಪನೂ ಫೀಲಿಂಗ್ಸ್ ಅನ್ನೋದೇ ಏನು ಇಲ್ವೇ ಅಂತ ಹೇಳಿ ಸೈಲೆಂಟ್ ಆಗಿ ಅವಳನ್ನ ಅಲ್ಲೇ ಬಿಟ್ಬಿಟ್ಟು ಇವನು ಕೆಳಗಡೆ ಬಂದ್ಬಿಟ್ಟ. ಅವಳನ್ನ ಕೆಳಗಡೆ ಕೂಡ ಕರ್ಕೊಂಡ್ ಬಂದಿಲ್ಲ. ಆತರ ಬಂದು ಒಂದು ದೊಡ್ಡ ಬಿಲ್ಡಿಂಗ್ 5 ಸ್ಟಾರ್ ಹೋಟೆಲ್ ಮುಂದೆ ಕೂತ್ಕೊಂಡಿರ್ಬೇಕಾದ್ರೆ ನಮ್ ಹೀರೋಯಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಓದ್ ಜನದಲ್ಲೆಲ್ಲ ಹೆಂಗಿದ್ಲು, ಇವಾಗ ಯಾಕೆ ಇಷ್ಟು ವೈಲೆಂಟ್ ಆಗಿದ್ದಾಳೆ ಅಂತ. ಅವಾಗ ಒಂದು ಲಕ್ಸುರಿಯಸ್ ಆಗಿರೋ ಒಂದು ಕಾರ್ ಬಂದು ನಿಲ್ಲತ್ತೆ. ಆ ಕಾರಲ್ಲಿ ಒಂದು ಕಪ್ಪು ಚಿರತೆ ಇರುತ್ತೆ. ಅದ್ರ ನೋಡಕ್ಕೆ ತುಂಬಾ ಜನ ಹಂಗೆ ಗುಂಪು ಕಟ್ಕೊಂಡು ನೋಡ್ತಾ ಇರ್ತಾರೆ. ಅದು ಬಂದು ನಮ್ಮ ಹೀರೋ ಅವರ ಪೆಟ್ಟ ಬಬ್ಲು ಇರ್ತಾನಲ್ವಾ, ಅವನೇ ಏಯ್ ಬಬ್ಲು ಅಂತ ಕರೆದಾಗ ನಮ್ಮ ಯಜಮಾನ್ರು ಇಲ್ಲೆಲ್ಲ ಇದಾರೆ, ಅವ್ರ ವಾಯ್ಸ್ ನನ್ಗೆ ಕೇಳಿಸ್ತಾ ಇದೆ ಅಂತ, ಏಯ್ ಬಬ್ಲು ಬಾರೋ ಇಲ್ಲಿ ಅಂತ ಕರೆದಿದ ತಕ್ಷಣ, ಇರಿ ಬಾಸ್ ನನ್ ಫ್ಯಾನ್ಸ್ ಎಲ್ಲ ಇಲ್ಲಿ ವೇಟ್ ಮಾಡ್ತಾ ಇಲ್ವಾ, ಸೆಲ್ಫಿ ತಗೊಳಕ್ ವೇಟ್ ಮಾಡ್ತಿದ್ದಾರೆ, ಇರಿ ಒಂದ್ ಸ್ವಲ್ಪ ಸೆಲ್ಫೀಸ್ ಎಲ್ಲ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಅಂದಾಗ, ಬರ್ತೀಯಾ ಇಲ್ವಾ, ನಾನು ಯಜಮಾನ್ರಾಗಿ ಆರ್ಡರ್ ಕೊಡ್ತಾ ಇದೀನಿ ಅಲ್ಲೇ ಇದೆಯಾ ಅಂದಾಗ, ಇದೋ ಬಂದ್ಬಿಟ್ಟೆ ಅಂತ ಹೇಳಿ ಬರ್ತಾನೆ. ಆಮೇಲೆ ನಮ್ ಹೀರೋನು ಅವ್ನಿಬ್ರು ಬೇರೆ ಒಂದು ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ನಮ್ ಹೀರೋ ಇವ್ನ ಅವತಾರ ನೋಡ್ಬಿಟ್ಟು, ಏನೋ ಇದು ಈ ತರ ಚೇಂಜ್ ಆಗ್ಬಿಟ್ಟಿದೆ ಅಂದಾಗ, ಹೌದು ಬಾಸ್ ನನ್ ಮುಖ ಎಷ್ಟು ಚೆನ್ನಾಗಿದಲ್ವಾ, ನಾನು ಎಷ್ಟು ಹ್ಯಾಂಡ್ಸಮ್ ಆಗ್ಬಿಟ್ಟಿದೀನಲ್ವಾ ಅಂತ ಹೇಳ್ತಾನೆ. ಅಂದ್ರೆ ನೀವ್ ಲ್ಯಾಂಪ್ ಅಲ್ಲಿ ಇರುವ ಕೂಡ ನಾನು ಬಂದು ಹೇಳ್ತಾ ಇದ್ದಲ್ವಾ, ಇವ್ನ್ ಮೈ ನನ್ಗೆ ತುಂಬಾ ಇಷ್ಟ ಆಗಿದೆ, ಅದ್ರಲ್ಲೇ ನಾನು ಇದೀನಿ ಅಂತ, ನೋಡಿ ಎಷ್ಟು ಚೆನ್ನಾಗಿದ್ದೀನಿ. ಹೌದು, ನೀವು ದೀಪದಿಂದ ಹೊರಗಡೆ ಬಂದ್ಮೇಲೆ ರೀಸೆಂಟ್ ಆಗಿ ನಿಮ್ಗೆ ಏನಾದ್ರೂ ಏಟ್ ಆಯ್ತಾ, ಯಾಕಂದ್ರೆ ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ ಮೈಯೆಲ್ಲ ತುಂಬಾ ನೋವಾಗಕ್ಕೆ ಸ್ಟಾರ್ಟ್ ಆಗೋಯ್ತು, ಅದಕ್ಕೆ ಕೇಳ್ತಾ ಇದೀನಿ ಅಂತಾನೆ. ಅದೇ ಇದಕ್ಕೂ ಮುಂಚೆ ನಮ್ ಹೀರೋನ ಮೇಲಿಂದ ತಳ್ಬಿಟ್ಟಿದ್ಲಲ್ವಾ, ಅವ್ನ್ಗೇನೆಲ್ಲ ನೋವಾಗುತ್ತೋ ಅವ್ನು ಪೆಟ್ಟಾಗಿರೋ ಇವನೊಂಥರ ಸೋಲ್ತಾರ ನಮ್ ಹೀರೋಗೆ, ಅವ್ನ್ಗೋ ನೋವೆಲ್ಲ ಫೀಲ್ ಆಗುತ್ತೆ. ಇದೇ ತರ ಮಾತಾಡ್ಕೊಂಡು ಅಲ್ಲೋದಾಗ, ಇದಕ್ಕೂ ಮುಂಚೆ ನಾವ್ ಈ ಜಾಗಕ್ಕೆ ಬಂದಾಗ ಹಿಂಗಿದ್ದಿಲ್ವಲ್ಲೋ, ಬರೀ ಫುಲ್ ಆಗಿ ಡೆಸರ್ಟ್ ಆಗೇ ಇತ್ತು ಅಂದಾಗ, ಹೌದು ಯಜಮಾನ್ರೆ ಕಾಲ ತುಂಬಾ ಚೇಂಜ್ ಆಗ್ಬಿಟ್ಟಿದೆ, ನಾವಿದ್ದಿದ್ ಕಾಲದಲ್ಲಿ ಇದು ಒಂದು ಡೆಸರ್ಟ್ ಆಗಿತ್ತು, ಇವಾಗ ಇದೆಲ್ಲ ರೆಸಾರ್ಟ್ ಆಗಿ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ನೋಡ್ತಾ ಇರ್ತಾನೆ. ಆದ್ರೆ ರಿಟರ್ನ್ ಮನೆಗ್ ಬಂದಿರೋ ನಮ್ ಹೀರೋದು ದೀಪನ ಅಲ್ಲೇ ಟೇಬಲ್ ಮೇಲೆ ಬಿಟ್ಟು ಇವಳು ಬಟ್ಟೆ ಗಿಟ್ಟನೆಲ್ಲ ಪ್ಯಾಕ್ ಮಾಡ್ಕೊಂಡು ಫ್ಲೈಟ್ ಹತ್ಬಿಟ್ಲು. ಫ್ಲೈಟ್ ಹತ್ತದವಳು ವಾಶ್ರೂಮ್ ಹೋಗ್ಬೇಕು ಅಂತ ಟಾಯ್ಲೆಟ್ ರೂಮ್ ಹತ್ರ ನಿಂತಿರ್ತಾಳೆ. ಒಳಗಡೆ ಯಾರೋ ಇದ್ದಾರೆ ಅಂತ ಸ್ವಲ್ಪ ಹೊತ್ತು ವೇಟ್ ಮಾಡ್ತಾಳೆ. ಆದ್ರೆ ಒಳಗಡೆಯಿಂದ ಯಾರು
ಹೊರಗಡೆ ಬಂದೇ ಇಲ್ಲ. ಡೋರ್ ತೆಕ್ಕೊಂಡು ಹೋದ್ರೆ ಒಳಗಡೆ ಯಾರು ಇಲ್ಲ. ಇನ್ ಸ್ವಲ್ಪ ಹೊತ್ತಿಗೆ ಅವಳು ವಾಶ್ರೂಮ್ ಅಲ್ಲಿ ಕೆಲಸ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟ್ರಲ್ಲಿ ಅವಳ ಕುತ್ಕೊಂಡಿರೋ ಜಾಗದಲ್ಲಿ ನಮ್ ಹೀರೋ ಕುತ್ಕೊಂಡು ಜಮ್ ಅಂತ ತಿಂತಾ ಇರ್ತಾನೆ. ಆಹಾ ಏನ್ ಟೇಸ್ಟ್ ಆಗಿದೆ ಫುಡ್, ನಾನು ಯಾವಾಗೂ ಇತ್ರ ಟೇಸ್ಟ್ ಮಾಡಿಲ್ಲ ಗೊತ್ತಾ ಅಂತ. ನೀನ್ ಯಾಕೋ ಇಲ್ಲಿ ಬಂದೆ, ನನ್ ಜಾಗದಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ಯಾ, ಮರದೆಗಿಲಿದೆ ಎದ್ದೊಟ್ಟೋಗು ಅಂತ ಹೇಳಿ ಕೂಗಾಡ್ತಾ ಇರ್ತಾಳೆ. ಇವಳಿತ್ರ ಕಿರ್ಚೋ ದೊಡ್ಡ ವೀರಗೆ ಭಯ ಪಟ್ಬಿಟ್ಟು ಅಪ್ಪಡಿ ಹೊಟ್ಟೆ ತುಂಬ್ತು ಅಂತ ಹೇಳಿ ಅವ್ನ ಅಲ್ಲಿಂದ ಹೊರಟೋದ. ಆದ್ರೆ ಅಲ್ಲಿರೋರೆಲ್ಲ ನಮ್ ಹೀರೋಯಿನ್ ನೋಡ್ತಾ ಇರ್ತಾರೆ. ಯಾರಿ ಹುಡುಗಿ ಮೆಂಟಲ್ ಆಗಿ ಏನು ಈ ತರ ನಿಂತ್ಕೊಂಡು ಒಬ್ಳೆ ಮಾತಾಡ್ತಿದ್ದಾಳೆ ಅಂತ. ಇದನ್ನ ಗಮನಿಸೋಳ್ಗೆ ಇನ್ನೂ ಟೆನ್ಷನ್ ಆಗುತ್ತೆ. ಇವನಿಂದ ಎಲ್ಲರೂ ನನ್ನ ಮೆಂಟಲ್ ಅನ್ಕೊಂತ ಇದಾರೆ. ಕಾಮ್ ಡೌನ್ ಅಂತ ಹೇಳಿ ಅವಳಿಗವಳೆ ಸ್ವಲ್ಪ ಸಮಾಧಾನ ಮಾಡ್ಕೊಂತಾಳೆ. ಅದಾದ್ಮೇಲೆ ಅವಳ ಊರ್ ಕೂಡ ಬಂದು ಸೇರಿದ್ಲು. ಅವಳ ಮನೆ ಹತ್ರ ಬರೋಷ್ಟ್ರಲ್ಲಿ ಆ ಅಜ್ಜಿ ಮತ್ತೆ ಅವ್ರ ಮನೆ ಹತ್ರ ಇರೋ ಕೆಲವು ಆಂಟೀಸ್ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ವಾವ್ ಹೇರ್ ಕಟ್ ಏನ್ ಸೂಪರ್ ಆಗಿದೆ, ನಿನ್ ಡ್ರೆಸ್ಸಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಮಾತಾಡ್ತಾ ಇದ್ರೆ, ನಾನು ಪಾರ್ಲರ್ಗೇನು ಹೋಗಿಲ್ವಲ್ಲ, ನನ್ ಹೇರ್ ಕಟ್ ನಾರ್ಮಲ್ ಆಗಿ ಇದೆ ಅಲ್ವಾ ಅಂದಾಗ, ನಿಂದಲ್ಲಮ್ಮ ನಿನ್ ಪಕ್ಕದಲ್ಲಿರೋ ಒಂದು ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ, ಎಷ್ಟು ಚೆನ್ನಾಗಿದೆ ಅವ್ನ ಹೇರ್ ಕಟ್, ಎಷ್ಟು ಚೆನ್ನಾಗಿದೆ ಅವ್ನ ಡ್ರೆಸ್ ಅಂದಾಗ ಇವಳಿಗೆ ಶಾಕ್ ಆಗೋಯ್ತು. ಅವ್ನ ಜೊತೆಗೆ ಬಂದಿರೋ ವಿಷಯ ಅವಳಿಗೆ ಗೊತ್ತೇ ಇಲ್ಲ. ನೀನ್ ಅವಾಗ ನನ್ನ ಹಿಂದ್ಗಡೆ ಬಂದೆ ಅಂತ ನೋಡ್ತಾ ಇರ್ತಾಳೆ. ಜೊತೆಗೆ ಹೇರ್ ಕಟ್ ಬೇರೆ ಮಾಡ್ಕೊಂಡಿದ್ದಾನೆ ಅಂತ ಅವಳಿಗೆ ಶಾಕು. ಯಾರಿವ್ನು ಮದ್ವೆಗಿದ್ವೆ ಮಾಡ್ಕೊಂಡ್ ಬಂದ್ಬಿಟ್ಟ, ಹೆಂಗೆ ನನಗೆ ಗೊತ್ತಿಲ್ಲ, ನನ್ ಮೊಮ್ಮಗಳು ಮದ್ವೆ ಮಾಡ್ಕೊಂಡ್ಬಿಟ್ಲಾ ಅಂತ ಅಜ್ಜಿ ನೋಡ್ತಾ ಇರ್ಬೇಕಾದ್ರೆ ಅವಳಂತಾಳೆ, ಚಾಚೆ ಅಜ್ಜಿ ನೀವೇನು ಭಯ ಪಡ್ಬೇಡಿ, ನಾವೇನ್ ಮದ್ವೆ ಮಾಡ್ಕೊಂಡಿಲ್ಲ, ಅವ್ನ್ ಜಸ್ಟ್ ನನ್ಗೆ ಫ್ರೆಂಡ್ ಅಷ್ಟೇ, ನಾವು ರೂಮ್ ಮಾತ್ರನೇ ಶೇರ್ ಮಾಡ್ಕೊಳ್ಳೋದು ಅಂದಾಗ, ಏನು ರೂಮ್ ಶೇರ್ ಮಾಡ್ಕೊಳ್ಳೋದ, ಅದಕ್ಕೆ ನೀನ್ ಮದ್ವೆ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರೇನೆ ನನ್ಗೆ ಎಷ್ಟೋ ಸಮಾಧಾನ ಆಗ್ತಾ ಇತ್ತು ಕಣೆ. ನನ್ ಮೊಮ್ಮಗಳ ಬಗ್ಗೆ ಯಾರೇನ್ ಅನ್ಕೊಂತಾರೆ ಹೇಳು, ಹತ್ತಿ ಮತ್ತೆ ಬೆಂಕಿ ಪಕ್ಕದಲ್ಲಿದ್ರೆ ಹತ್ಕೊಳ್ದೆ ಇರುತ್ತೇನೆ, ನೀನ್ ಏನೇ ಮಾತಾಡ್ತಾ ಇದೀಯಾ ಅಂತ ಇವಳಿಗೆ ಟೆನ್ಷನ್ ಆಗುತ್ತೆ. ಯಾಕಂದ್ರೆ ಇವ್ನ್ ಯಾರಂತ ನನ್ಗೆ ಮನೆವರೆಗೂ ಬಂದ್ಬಿಟ್ಟ, ಇವ್ನ್ ಯಾರಂತ ನನ್ಗೆ ಗೊತ್ತಿಲ್ಲ ಅಂದ್ರೆ ಅವ್ರು ನಂಬ್ತಾರ. ಆದ್ರಿಂದ ಇವಳೊಂದು ಸುಳ್ಳು ಹೇಳಿದ್ರೆ ಅಜ್ಜಿಯವ್ರು ಅವಾಗ ಕೂಡ ನಂಬ್ತಾ ಇಲ್ಲ. ಇಲ್ಲಿ ನೋಡಿ ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಇವಳ ಪಾಡಿಗಳು ಹೀರೋನ ಒಳಗಡೆ ಕರ್ಕೊಂಡು ಹೊಟ್ಟೋದ್ಲು. ಒಳಗಡೆ ಹೋಗಿ ಅವ್ನ ಸರಿಯಾಗಿ ಬೈತಾ ಇರ್ತಾಳೆ. ನಿನ್ಗೆ ಎಷ್ಟು ಕೊಬ್ಬಿದ್ರೆ ನಾನು ಹಿಂದ್ಗಡೆ ಬರ್ತೀಯಾ, ಎಷ್ಟು ಸತಿ ಹೇಳಿದೀನಿ ಬರ್ಬೇಡ ಅಂತ, ಬರೋದಲ್ದೆ ನಮ್ಮ ಅಜ್ಜಿಯವ್ರ ಕಣ್ಣಿಗೆ ಕಾಣಿಸ್ಕೊಂಡು ಇವಾಗ ನನಗೆ ಟೆನ್ಷನ್ ಕೊಡ್ತಾ ಇದೀಯ ಅಂತ ಹೇಳಿ ಕೈಲೊಂದು ರಾಡ್ ಎಲ್ಲ ಎತ್ಕೊಂಡ್ಬಿಟ್ಲು ಹೊಡಿಯಕ್ಕೆ. ಅವ್ನು ಹೇಳ್ತಾನೆ, ನಾನ್ ಏನಕ್ ನಿನ್ ಹಿಂದ್ಗಡೆ ಬರ್ತಾ ಇದ್ದೀನಿ ಅಂತ ನಿನ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ನಿನ್ ವಿಶು ನಿನ್ನ 3 ವಿಶ್ ನೀನ್ ಕೇಳ್ಬಿಟ್ರೆ ನಾನು ಇಲ್ಲಿಂದ ಹೊರಟೋಗ್ತೀನಿ, ನಿನ್ ನಾನೇನಕ್ ಬರ್ತೀನಿ ಅಂತ ಕೇಳ್ತಾನೆ. ಆದ್ರೆ ಅವಳು ನನ್ಗೆ ಇವಾಗ ಯಾವ್ದೇ ಆತರ ಒಂದು ಆಸೆಗಳಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡು, ನಾನು ಹಿಂದ್ಗಡೆ ಬರ್ಬೇಡ ಅಂತ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಅವ್ಳು ರಾಡ್ ಎತ್ಕೊಂಡು ನಿನ್ ಮಾಡ್ತೀನಿ ತಾಳು ಅಂತ ಹೇಳಿ ಹೊಡಿಯಕ್ ಹೋಗ್ತಾಳ. ಅಜ್ಜಿ ಒಳಗಡೆ ಬಂದ್ಬಿಟ್ರು. ಏನೇ ಇದು ರಾಡ್ ಕೈಲಿ ಇಟ್ಕೊಂಡಿದ್ಯಾ, ಯಾಕೆ ಅಷ್ಟೊಂದು ಕೋಪ ಪಡ್ತಾ ಇದೀಯಾ, ಎಲ್ಲ ಹುಡುಗ ನಿನ್ ಜೊತೆ ಬಂದಿದ್ ಹುಡುಗ ಎಲ್ಲಿ, ಅವನ ನೆನಕೆ ಕರ್ಕೊಂಡ್ ಬಂದೆ ಅಂತ ಹೇಳಿ ಬೈತಾ ಇರ್ತಾರೆ. ಅವಾಗ ಇವಳು ಹೇಳ್ತಾಳೆ, ಅಜ್ಜಿ ಇಲ್ಲಿ ನೋಡು, ನಿನ್ಗೆ ಅದೆಲ್ಲ ಆಮೇಲೆ ಹೇಳ್ತೀನಿ, ಫಸ್ಟ್ ಇಲ್ಲಿಂದ ಹೊರಗಡೆ ಹೊಟ್ಟೋಗು, ನಾನೊಬ್ಬನ ಸಾಯಿಸ್ಬೇಕು, ಸಾಯಿಸ್ಬಿಟ್ಟು ನಾನೇ ಬರ್ತೀನಿ ಅಂದಾಗ, ಇನ್ನು ಸಾಯಿಸ್ಬೇಕಾ, ಚಿಕ್ಕ ವಯಸ್ಸಿಂದ ನಾನೇನೇ ಹೇಳಿದೀನಿ, ನೀನ್ ನನಗೆ ಪ್ರಾಮಿಸ್ ಕೂಡ ಮಾಡಿದ್ಯಾ ಯಾರನ್ನು ಸಾಯಿಸಲ್ಲ ಅಂತ, ಅದೆಲ್ಲ ಮರ್ತೋಯ್ತಾ, ಇವಾಗ ರಾಡ್ ನ ಇಟ್ಕೊಂಡಿದ್ಯಾ, ಹಾಕು ಕೆಳಗಡೆ ಹಾಕು, ಫಸ್ಟ್ ಕೆಳಗಡೆ ಹಾಕು ಅಂತ ಹೇಳ್ತಾರೆ. ಅವಳ ರಾಡ್ ನ ಕೆಳಗಡೆ ಇಳಿಸಿದವಳು ಕೈಯಲ್ಲಿ ಒಂದು ವಾಚ್ ಕಟ್ಕೊಂಡಿರ್ತಾಳಲ್ಲ, ಅದನ್ನ ಹಂಗೆ ಕಿವಿ ಹತ್ರ ಇಟ್ಕೊಂಡು ಅದ್ರಲ್ಲಿ ಟಿಕ್ 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 ಅಂತ ಸೌಂಡ್ ಬರುತ್ತಲ್ಲ, ಅದನ್ನ ಕೇಳಿಸ್ಕೊಂತಾ ಇರ್ತಾಳೆ. ನೋಡಿದ್ರೆ ನಮ್ ಹೀರೋ ಅಲ್ಲೇ ಇರ್ತಾನೆ, ಅಜ್ಜಿ ಕಣ್ಣಿಗೆ ಮಾತ್ರ ಕಾಣಿಸ್ದೆ ಆತರ ಮರೆಯಾಗಿರೋದು ಅಷ್ಟೇ. ಅದು ಅವಳಿಗೂ ಅರ್ಥ ಆಯ್ತು. ಇವಾಗ ಹಂಗೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅವ್ರಮ್ಮನ ಈ ಚಿಕ್ಕ ಹುಡುಗಿನ ಅಂದ್ರೆ ನಮ್ ಹೀರೋಯಿನ್ ಬಿಟ್ಬಿಟ್ಟೋದ್ಮೇಲೆ ಅವ್ರ ಅಜ್ಜಿ ತಾನೇ ನೋಡ್ಕೊಳ್ತಾ ಇದ್ದಿದ್ದು. ಇವಳು ತುಂಬಾನೇ ರೂಢಾಗಿ ನಡ್ಕೊಳ್ಳೋವಳು, ತುಂಬಾನೇ ಕೋಪವಾಗಿ ಮಾತಾಡೋವಳು. ಅವಾಗ ಅಜ್ಜಿ ಬಂದು ಇವಳ ಹತ್ರ ಒಂದು ನಿಜಾನ ಹೇಳಿರ್ತಾರೆ. ಇಲ್ಲೋಡಮ್ಮ, ನಿಮ್ ಅಪ್ಪ ಬರ್ತಾರೆ, ನಿನ್ ತಮ್ಮಂದ್ರು ಬರ್ತಾರೆ, ಅಣ್ಣ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಅಮ್ಮ ಬರ್ತಾರೆ ಅಂತ ನೀನ್ ವೇಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಅವ್ರು ಯಾರು ನಿನ್ ಮೇಲೆ ಬರೋದಿಲ್ಲ, ನನಗ್ ನೀನು ನಿನಗ್ ನಾನು ಅಷ್ಟೇ ಅಂತ ಹೇಳಿರ್ತಾರೆ. ಇಲ್ಲ ಅಮ್ಮ ಬರ್ತಾರೆ, ಲೂಸ್ ತರ ಮಾತಾಡ್ಬೇಡ ಅಜ್ಜಿ ಅಂತ ಅಜ್ಜಿನೇ ಬೈತಾಳೆ. ಇಲ್ಲೋಡು, ನಿಮ್ಮಮ್ಮ ಬರೋದಿಲ್ಲ, ನಿನ್ನ ಈ ರೂಡ್ ಕ್ಯಾರೆಕ್ಟರ್ ನೋಡಿರೋರು ನಿನ್ನ ಬಿಟ್ಬಿಟ್ಟೋಗಿರೋದು, ಅದ್ ನಿನ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ವಾ ಅಂದಾಗ, ಯಾಕೆ ಮನೇಲಿರೋ ಬರ್ಡ್ ನಾನು ಸಾಯಿಸ್ಬಿಟ್ಟೆ ಅಂತ ಹೇಳಿ ಅಮ್ಮ ಬರಲ್ವಾ ಅಂದಾಗ, ಬರ್ಡ್ ನ ಸಾಯಿಸ್ತೀಯ ಅನ್ನೋದಲ್ಲ, ಸಿಕ್ಕಿದನ್ನೆಲ್ಲ ನೀನ್ ಸಾಯಿಸಕ್ಕೆ ಮುಂದಾಗ್ತಾ ಇದೀಯ ಅಂತ ನಿನ್ನ ನೋಡಿ ಅವರು ಭಯ ಪಡ್ತಾ ಇರೋದು. ನಾನ್ ಕೂಡ ನಿನ್ನ ಬಿಟ್ಬಿಟ್ಟು ಹೋಗ್ಬೇಕು ಅಂತಾನೆ ಇದೆ, ಆದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿನ್ನ ಬಿಟ್ಬಿಟ್ಟು ಹೋಗೋದು ನನಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ನಿನ್ನ ನೋಡ್ಕೊಳ್ತಾ ಇರೋದು, ದಯವಿಟ್ಟು ನೀನ್ ಸ್ವಲ್ಪ ಕಂಟ್ರೋಲ್ ಬರ್ಬೇಕು, ನೀನ್ ಕೋಪನ ಕಡಿಮೆ ಮಾಡ್ಕೋಬೇಕು ಅಂತ. ಅವಾಗಿಂದ ಅವಳಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಆದ್ರೆ ಇವಳಿಗದೆಲ್ಲ ಇಷ್ಟ ಆಗೋದಿಲ್ಲ. ಅಜ್ಜಿ ಏನು ಬೇಕಾಗಿಲ್ಲ, ನೀವು ಸರಿ ಇಲ್ಲ, ನನ್ಗೇನು ಬೇಡ ಅಂತ ಹೇಳಿ ತುಂಬಾ ಕೋಪ ಪಟ್ಟಾಗ ಅವಾಗ ನಿಧಾನಕ್ಕೆ ಅಜ್ಜಿ ಅವ್ರ ಕೈಯಲ್ಲಿರೋ ವಾಚ್ ನ ಬಿಚ್ಚಿ ಅವಳ ಕಿವಿ ಹತ್ರ ಅದನ್ನ ಕೊಟ್ಟು, ಕೇಳಿಸ್ಕೊ, ನಿನ್ಗೆ ಯಾವಾಗೆಲ್ಲ ಕೋಪ ಬರುತ್ತೋ ಅವಾಗೆಲ್ಲ ಈ ವಾಚ್ ಸೌಂಡ್ ನ ಕೇಳಿಸ್ಕೊಂಡು ಕೌಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡು, ನಿನ್ ಕೋಪ ತಾನಾಗೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಫೋರ್ಸ್ಫುಲ್ ಆಗ ವಾಚ್ ನ ಅವಳ ಕಿವಿ ಹತ್ರ ಇಡ್ಬೇಕಂತ ನೋಡಿದ್ರೆ ಕೂಡ ಅವ್ರು ಬಿಡ್ತಾ ಇಲ್ಲ. ಇಲ್ಲ ಅಜ್ಜಿ ನನ್ ಕೋಪ ಕಡಿಮೆ ಆಗಿಲ್ಲ, ನೀನ್ ಹೊಟ್ಟೋಗ ಆ ಕಡೆ ಅಂತ ಹೇಳಿ ಇನ್ನಷ್ಟು ಕೋಪನೇ ಪಡ್ತಾ ಇರ್ತಾಳೆ. ಆದ್ರೆ ಹೆಂಗೋ ಸ್ವಲ್ಪ ಸಮಾಧಾನ ಮಾಡಿ ಸೋಫಾ ಮೇಲೆ ಕೂರಿಸಿ ಒಂದು ಮೂವಿನೆಲ್ಲ ಹಾಕಿ ಅದ್ರಲ್ಲಿ ಬರೋ ಎಮೋಷನ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಆ ಮೂವಿಯಲ್ಲಿ ಒಂದು ಹೊಸದಾಗಿ ಮಗು ಹುಟ್ಟಿರತ್ತೆ. ಆ ಮಗುನ ನೋಡಿ ಆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಷ್ಟು ಸಂತೋಷವಾಗಿರ್ತಾರೆ. ನೋಡು, ಆ ಮಗು ಹುಟ್ಟಿದಕ್ಕೆ ಎಲ್ಲರ ಮುಖದಲ್ಲೂ ಒಂದು ಸಂತೋಷ ಕಾಣಿಸ್ತಾ ಇದೆ ಅಲ್ವಾ, ಆ ಫೀಲಿಂಗ್ಗೆ ಮನಸ್ಫೂರ್ತಿಯಾಗಿ ಬರೋ ಸಂತೋಷ ಅಂತ ಹೇಳ್ತಾರೆ. ಆದ್ರೆ ಆ ಫಿಲ್ಮ್ ಒಂದು ಪ್ಲೇ ಆಗ್ತಾ ಇತ್ತಲ್ವಾ, ಅದ್ರಲ್ಲಿ ಮಗು ಹುಟ್ಟಿದ್ಮೇಲೆ ತಾಯಿ ಸತ್ತೋಗ್ತಾರೆ. ಅದನ್ನ ಕೇಳಿಸ್ಕೊಂಡು ಅಲ್ಲಿರೋರು ಅಳ್ತಾ ಇರ್ತಾರೆ. ನೋಡು, ಈಗ ಅಮ್ಮ ಸತ್ತೋದ್ರಲ್ವಾ, ಅದರಿಂದ ಅವರೆಲ್ಲ ತುಂಬಾ ಫೀಲ್ ಮಾಡಿ ಅಳ್ತಾ ಇದಾರೆ, ಅದು ಅಳ್ಳೋ ತರ ಒಂದು ಎಮೋಷನ್ ಅಂತ ಒಂದೊಂದೇ ನಿಧಾನಕ್ಕೆ ಹೇಳ್ಕೊಡ್ತಾರೆ. ಅದನ್ನೆಲ್ಲ ನೋಡ್ತಾ ಇದ್ರೆ ಕೂಡ ಅಜ್ಜಿ ಹೇಳ್ಕೊಡ್ತಾ ಇದ್ರೆ ಕೂಡ ಅವಳಿಗೆ ತುಂಬಾನೇ ಕೋಪ ಆಗ್ತಾ ಇರುತ್ತೆ. ಆ ವಾಚ್ ನಂಗೆ ಕಿವಿ ಹತ್ರ ಇಟ್ಕೊಂಡು ಕೂತಿರ್ತಾಳೆ. ಅಂದ್ರೆ ಇವಾಗ ಅವಳಿಗೆ ಕೋಪ ಕಡಿಮೆ ಆಗಿಲ್ಲ, ಇನ್ನಷ್ಟು ಕೋಪ ಪಡ್ತಿದ್ದಾಳೆ ಅಂತ ತಾನೇ ಅರ್ಥ. ಅದಕ್ಕೆ ಅವಳ ಸೌಂಡ್ ನ ಕೇಳಿಸ್ಕೊಂಡು ಬಾಯಲ್ಲಿ ಕೌಂಟಿಂಗ್ ನ ಮಾಡ್ತಾ ಇರ್ತಾಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅಜ್ಜಿಗೆ ತುಂಬಾನೇ ಫೀಲ್ ಆಗುತ್ತೆ. ಅವಳನ್ನ ಹಗ್ ಮಾಡ್ಕೊಂಡು ಹಾಡೆಲ್ಲ ಆಡ್ಕೊಂಡು ತುಂಬಾ ಫೀಲ್ ಮಾಡ್ತಾರೆ. ಯಾಕೆ ನನ್ ಮಗು ಈ ತರ ಇದೆ, ನನ್ ಮಗುಗೆ ಯಾವ್ದೇ ತೊಂದರೆ ಆಗದೆ ಇರ್ಲಿ ಅಪ್ಪ ಅಂತ ಹೇಳಿ ದೇವ್ರನ್ನೆಲ್ಲ ಬೇಡ್ಕೊಂತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಅವಳು ಸ್ಕೂಲ್ಗೆ ಅಂತ ರೆಡಿ ಆದಾಗ ಬಂದು ಶೂ
ಹಾಕೊಂತ ಇದ್ದಾಳೆ. ಶೂ ಒಳಗಡೆ ಒಂದು ಸಣ್ಣ ಕಲ್ಲಿದೆ, ಅದನ್ನ ಎತ್ತಿ ಬಿಸಾಕ್ಬೇಕು ಅಂತ ನೋಡಿದಾಗ ಅವ್ರ ಅಜ್ಜಿ ಬೇಡ ಬೇಡ ಅದನ್ನ ಬಿಸಾಕ್ಬೇಡ, ನಾನೇ ಇಟ್ಟಿದ್ದು, ಹಂಗೆ ಹಾಕು ಅಂತ ಹೇಳಿದಾಗ ಅಜ್ಜಿ ಇದು ನನ್ಗೆ ಚುಚ್ಕೊಳ್ತಾ ಇದೆ, ನಡಿಯಕ್ ಆಗ್ತಾ ಇಲ್ಲ, ನಾನು ಅದಕ್ಕೆ ಅದನ್ನ ಬಿಸಾಕ್ತೀನಿ ಅಂದಾಗ ಇಲ್ಲ, ಅದಕ್ಕೂ ಒಂದು ಕಾರಣ ಇದೆ. ಈ ಕಲ್ಲು ನಿನ್ ಕಾಲ್ಗೆ ಹೆಂಗ್ ಚುಚ್ಕೊಳ್ತಾ ಇರುತ್ತೋ ಅದೇ ತರನೇ ಈ ಪ್ರಪಂಚದಲ್ಲಿರೋ ಜನ ಅಲ್ಲ ನಿನ್ಗೆ ಒಂದಲ್ಲ ಒಂದ್ ವಿದ್ದಲ್ಲಿ ಚುಚ್ತಾನೆ ಇರ್ತಾರೆ, ಒಂದಲ್ಲ ಒಂದು ಮಾತು ಹೇಳ್ತಾನೆ ಇರ್ತಾರೆ. ಆದ್ರೆ ನೀನ್ ಅದಕ್ಕೆಲ್ಲ ಗಮನ ಕೊಡಬಾರ್ದು, ಅದಕ್ಕೆಲ್ಲ ನೀನ್ ಟೆನ್ಷನ್ ಕೂಡ ಆಗ್ಬಾರ್ದು, ಕಿವಿಗೆ ಹಾಕೊಳ್ಳಬಾರ್ದು. ನೀನಾಯ್ತು ನಿನ್ ಕೆಲ್ಸ ಆಯ್ತು ಅಂತ ಇರ್ಬೇಕು. ಅದ್ರಿಂದಾನೆ ಆ ನೋವು ನಿನ್ಗೆ ಈ ತರ ಫೀಲ್ ಆಗ್ಲಿ ಅಂತಾನೆ ನಾನು ಇದನ್ನ ಕಲ್ಲನ್ನ ಬಂದು ಶೂ ಅಲ್ಲಿ ಇಡ್ತಾ ಇರೋದು, ನೀನ್ ಹಿಂಗೆ ಹಾಕೊಂಡ್ ಹೋಗು ಅಂತ ಅದನ್ನ ಮತ್ತೆ ಶೂ ಅಲ್ಲಿ ಹಾಕ್ಬಿಟ್ಟು ಅವಳಿಗೆ ಹಾಕ್ತಾರೆ. ಅಕ್ಕ ಪಕ್ಕದವರೇ ಆಗಿರ್ಲಿ ಯಾರೇ ಆಗ್ಲಿ ಏನೇ ಮಾತಾಡಿದ್ರೆ ಕೂಡ ದಯವಿಟ್ಟು ನಿನ್ ಕಿವಿಗೆ ಹಾಕೊಂಬೇಡ, ನೀನ್ ಅವ್ರ ಮೇಲೆ ಕೋಪನೂ ಪಡಬಾರ್ದು, ಅವ್ರನ್ನ ಸಾಯಿಸ್ಬೇಕನ್ನೋ ಒಂದು ಯೋಚನೆ ಕೂಡ ನಿನ್ ತಲೆಯಲ್ಲಿ ಬರಬಾರ್ದು, ಪ್ರತಿಯೊಂದನ್ನ ಕೂಡ ನೀನ್ ಅನುಸರಿಸ್ಕೊಂಡು ಹೋಗ್ಬೇಕು, ಅರ್ಥ ಆಯ್ತಾ ಅಂತ ಹೇಳಿ ಅವಳನ್ನ ಕಳ್ಸಿಕೊಡ್ತಾರೆ. ಅಷ್ಟೇ ಅಲ್ಲ, ಪ್ರತಿ ಒಂದು ಸರ್ತಿನೂ ಅಷ್ಟೇ ಇವ್ರು ಬಂದು ಅವಳಿಗೆ ಒಂದೊಂದು ಎಮೋಷನ್ ಯಾವ ತರ ಇರುತ್ತೆ, ಅವಳ ಕೋಪನ ಅವಳು ಹೆಂಗ್ ಕಂಟ್ರೋಲ್ ಮಾಡ್ಕೊಳ್ಬೇಕು, ಮುಂದಕ್ಕೆ ಅವಳು ಯಾವ ತರ ಜೀವನ ನಡೆಸಬೇಕು ಅಂತ ಪ್ರತಿಯೊಂದು ಸ್ಟೇಜ್ ಅಲ್ಲಿ ಕೂಡ ಅಜ್ಜಿ ಅವಳ ಜೊತೆಗೆ ಇದ್ದು ಪ್ರತಿಯೊಂದನ್ನ ಕೂಡ ಹೇಳ್ಕೊಟ್ಟಿರ್ತಾರೆ. ಅಂದ್ರೆ ಈ ತರ ಒಂದು ಸೈಕೋ ಹುಡುಗಿನ ಬೆಳೆಸೋದಕ್ಕೆ ಅಜ್ಜಿ ಯಾವ ತರ ಎಲ್ಲ ಕಷ್ಟಪಟ್ಟಿದ್ದಾರೆ ಅಂತ ನಮ್ಗೆ ಈ ಸೀನ್ ಅಲ್ಲೇ ತೋರಿಸ್ತಾರೆ. ಅಷ್ಟೇ ಅವ್ರ ಅಜ್ಜಿ ತುಂಬಾ ಚೆನ್ನಾಗಿ ಓದ್ಬೇಕಂತ ಕೂಡ ಹೇಳಿರ್ತಾರೆ. ಅದ್ರಿಂದಾನೆ ಅವಳು ತುಂಬಾ ಚೆನ್ನಾಗಿ ಓದಿ ಡಿಗ್ರಿ ಎಲ್ಲ ಕೂಡ ತಗೊಂಡಿರ್ತಾಳೆ. ಅವಳು ಓದಿರೋ ಓದ್ಗು ಅವಳು ಮಾಡ್ತಿರೋ ಕೆಲ್ಸಕ್ಕೂ ಸ್ವಲ್ಪನೂ ಸಂಬಂಧನೇ ಇಲ್ಲ. ಎಷ್ಟು ದೊಡ್ಡ ಕಂಪನಿಯಲ್ಲಿ ಕೂಡ ಅವಳು ಕೆಲಸ ಮಾಡಿದ್ರೆ ಒಳ್ಳೆ ಸ್ಯಾಲರಿಗೆ ಕೊಡ್ತಾರೆ ಕೆಲಸ, ಆದ್ರೆ ಇವಳು ಸಣ್ಣದಾಗ ಒಂದು ಗ್ಯಾರೇಜ್ ಇಟ್ಕೊಂಡು ನಡೆಸ್ತಾ ಇದ್ದಾಳೆ. ಈಗ ಅಜ್ಜಿ ಇದ್ರ ಬಗ್ಗೆ ನಮ್ ಹೀರೋ ಹತ್ರ ಹೇಳ್ಕೊಂಡು ಬೈತಾ ಇರ್ತಾಳೆ. ಅವಳಿಗೆ ಇಷ್ಟು ಕೊಬ್ಬು ನೋಡು, ಅವಳಿಗೆ ಎಷ್ಟು ಹೇಳಿದ್ರು ಕೇಳಲ್ಲ ಅಂತ ಹೇಳ್ತಾಳೆ. ಆ ಗ್ಯಾರೇಜ್ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದಾಳೆ ಗಂಡ್ ಮಗು ತರ, ನೀನಾದ್ರೂ ಸ್ವಲ್ಪ ಹೇಳ್ಬಾರ್ದಪ್ಪ ಅಂತ ಇವನ ಹತ್ರ ಹೇಳ್ಕೊಂಡು, ಹೌದು ನೀನೇನ್ ಓದಿದ್ಯಾ, ಡಿಗ್ರಿ ಮಾಡಿದ್ಯಾ ಇಲ್ವಾ ಅಂತ ಕೇಳಿದಾಗ ಅದ್ರ ಬಗ್ಗೆ ನಮ್ ಹೀರೋಗೆ ಏನ್ ಗೊತ್ತು, ಡಿಗ್ರಿ ಅಂದ್ರೆ ಏನು ಅಂತ ಕೇಳ್ತಾನೆ. ಅಜ್ಜಿಗ ಏನು ಡಿಗ್ರಿ ಮಾಡಿಲ್ವಾ, ಏನೋ ಹೇಳ್ತಾ ಇದೆಯಾ ಅಂತ. ಇಲ್ಲ ಅಜ್ಜಿ ಏನೋ ನನ್ಗೆ ತಲೆ ಮೇಲೆ ಇಡ್ತಾರೆ ಬಾಂಬ್ ಅಂತ ಹೇಳಿ ನಮ್ ಹೀರೋ ಸೆಲೆಕ್ಟ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಇವ್ನ್ ಭಯ ಪಡೋದನ್ನ ನೋಡಿದ್ರೆ 10ನೇ ಕ್ಲಾಸ್ ಕೂಡ ಪಾಸ್ ಆದಂಗಿಲ್ವೇ, ಇಂಥವ್ನ ಇವಳು ಹೆಂಗ್ ಸೆಲೆಕ್ಟ್ ಮಾಡಿದ್ಲು ಅಂತ ನೋಡ್ತಾ ಇರ್ತಾರೆ. ಅದಾದ್ಮೇಲೆ ರೂಮ್ ಒಳಗಡೆ ಹೋಗಿ ನೋಡಿದ್ರೆ ನಮ್ ಹೀರೋಯಿನ್ ಒಂದು ಅವಳ ಸಿಸ್ಟಮ್ ಅಲ್ಲಿ ಇಟ್ಕೊಂಡಿರ್ತಾಳಲ್ಲ ಆ ಜಾಗದಲ್ಲಿ ಕುತ್ಕೊಂಡು ಬುಕ್ ಏನೋ ಓದ್ತಾ ಇರ್ತಾಳೆ. ಇವ್ನ್ ಕೈ ಇಟ್ಕೊಂಡ್ ಸುಮ್ನೆ ಇಲ್ದೆ ಅದನ್ನ ನೋಡು ಇದನ್ನ ನೋಡು ಅಂತ ನೋಡ್ತಾ ಇರುವಾಗ ಕೈ ಇಟ್ಕೊಂಡ್ ಸುಮ್ನೆ ರೋದೆಲ್ಲ ಮುಟ್ಬೇಡ ಅಂತ ಇವಳು ಅಂದಾಗ ನಾನೇನ್ ಮಾಡ್ಲಿ, ನಂಗೆ ತುಂಬಾ ಬೋರ್ ಹೊಡಿತಾ ಇದೆ, ವಿಶ್ ಕೇಳು ಅಂದ್ರು ನೀನ್ ವಿಶು ಕೇಳ್ತಾ ಇಲ್ಲ, ಇನ್ನೇನು ಮಾಡದೆ ಇರ್ಬೇಕಂದ್ರೆ ನಾನ್ ಹೆಂಗಿರಕ್ಕಾಗತ್ತೆ. ಹೌದು ನೀನ್ ಕೈಲಿ ಇಟ್ಕೊಂಡು ಏನೋ ಬುಕ್ ನ ಓದ್ತಾ ಇದೆಯಲ್ಲ ಅದೇನ್ ಬುಕ್ ಅಂದಾಗ ಸೂಪರ್ ಹೀರೋಸ್ ಬಗ್ಗೆ ಒಂದು ಬುಕ್ ಅಂತ ಹೇಳಿದಾಗ, ಹೌದಾ ಹಂಗಂದ್ರೆ ನಾನ್ ಕೂಡ ಒಂದು ಸೂಪರ್ ಹೀರೋ ಅಲ್ವಾ, ನನ್ ಬಗ್ಗೆ ಬುಕ್ ಅಲ್ಲಿ ಏನ್ ಬರ್ದಿದ್ದಾರೆ ಅಂದಾಗ, ನೀನೆಲ್ಲ ಗ್ಯಾಂಗ್ಗೆ ಸೇರೋವನೇ ಅಲ್ಲ, ಸೂಪರ್ ಹೀರೋಸ್ ಅಂದ್ರೆ ಯಾರು ಗೊತ್ತಾ, ಆದ್ರೆ ಅವೆಂಜರ್ಸ್ DC ಎಲ್ಲ ಬರ್ತಾರಲ್ವಾ, ಸೂಪರ್ ಮ್ಯಾನು ಅಕ್ವಾಮ್ಯಾನು ಹಲ್ಕು ಬಲ್ಕು ಅಂತೆಲ್ಲ ಬರ್ತಾರಲ್ವಾ ಅವರು ಅಂತ ಹೇಳ್ತಾ ಇದ್ರೆ ನಮ್ ಹೀರೋ ಏನು ಇಲ್ಲ ನೀನು ಹೇಳಿದ್ ನನ್ಗೇನು ಕೇಳಿಸ್ತಲ್ಲ, ಇಲ್ಲ ಬರೀ ಬೀಪ್ ಸೌಂಡ್ ಆಗಿ ಬರ್ತಿದೆ ಅಂದಾಗ, ಬೀಪ್ ಸೌಂಡೇ ಬರುತ್ತೆ ಯಾಕಂದ್ರೆ ಅವ್ರ ಹೆಸರಲ್ಲ ನಮ್ ಸೀರೀಸ್ ಅಲ್ಲಿ ಹೇಳಿದ್ರೆ ನಮ್ ಸೀರೀಸ್ಗೆ ಕಾಪಿ ರೈಟ್ ಬಂದ್ಬಿಡಲ್ವಾ ಅದಕ್ಕೆ ಅಂತ ಹೇಳ್ತಾನೆ. ಅಂದ್ರೆ ಅರ್ಥ ಆಯ್ತಾ, ಸುಮ್ನೆ ಇದೊಂದು ಕಾಮಿಡಿಯಾಗಿ ಹೇಳ್ತಾ ಇರೋದು, ಏನೋ ಹೇಳ್ತಾ ಇದೆಯಾ ಆದ್ರೆ ಏನ್ ಹೇಳ್ತಾ ಇದೆಯಾ ಅಂತ ನನ್ಗೆ ಅರ್ಥ ಆಗಿಲ್ಲ. ಅಂದ್ರೆ ಇವಾಗಿರೋ ಈ ಕಾಲದ ಬಗ್ಗೆ ನಾನು ತುಂಬಾ ತಿಳ್ಕೊಬೇಕಲ್ವಾ, ನೀನಂತೂ ನನ್ಗೆ ಹೇಳ್ಕೊಡಲ್ಲ ಅಂತ ಅರ್ಥ ಆಗೋಯ್ತು ಅಂತ ಅದೇ ಅವರ ಬಬ್ಲು ಇರ್ತಾನಲ್ಲ ಅಸಿಸ್ಟೆಂಟ್, ಅವನ್ನ ಕರ್ಕೊಂಡು ಒಂದು ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ಜೀನಿ ಬಗ್ಗೆ ಇವಾಗಿರೋ ಜನ ಏನ್ ಅನ್ಕೊಂಡಿದ್ದಾರೆ ಅಂತ ನೀನ್ ನನಗೆ ಹೇಳ್ತೀಯಾ ಅಂತ ಕೇಳಿದಾಗ ಅದ್ರ ಬಗ್ಗೆ ಒಂದು ಪೋಸ್ಟ್ ನ ಕೂಡ ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಅಪ್ಲೋಡ್ ಮಾಡ್ಬಿಟ್ಟು ಕ್ವೆಶ್ಚನ್ ಕೇಳಿದಾಗ ಆ ಕ್ವೆಶ್ಚನ್ ಗೆ ತುಂಬಾನೇ ಕಮೆಂಟ್ಸ್ ಬರ್ತಾ ಇರುತ್ತೆ. ಅದನ್ನ ಇಬ್ರು ನೋಡ್ತಾ ಇರ್ತಾರೆ. ಇವ್ನ ನೋಡ್ಬಿಟ್ಟು ಏನ್ ಬಾಸ್ ನಿಮ್ ಬಗ್ಗೆ ಎಲ್ಲರೂ ಈ ತರ ಹೇಳ್ತಿದ್ದಾರೆ, ನೀವ್ ದೊಡ್ಡ ವೀರಶೂರ ಅಂತೆಲ್ಲ ಬರ್ತಾ ಇದೆ, ಆಸೆಗಳನ್ನ ನೆರವೇರಿಸೋದ್ರಲ್ಲಿ ನೀವ್ ಎತ್ತಿದ ಕೈ ಅಂತೆಲ್ಲ ಹಾಕಿದ್ದಾರೆ ಅಂತ ಹೇಳಿದಾಗ ನಮ್ ಹೀರೋಗಂತೂ ಸಂತೋಷ ಮುಖದಲ್ಲಿ, ಹೌದಾ ನನ್ ಬಗ್ಗೆ ಜನಗಳು ಈ ತರ ಎಲ್ಲ ಇಂಟೆನ್ಷನ್ ನ ಇಟ್ಕೊಂಡಿದಾರ ಅಂತ ಹೇಳಿದವನು ಏನೋ ನಾಯಿ ಎಷ್ಟು ಕೊಬ್ಬಿದ್ರೆ ಅಲ್ಲಿ ಒಂದೊಂದು ಕಮೆಂಟ್ ಅಲ್ಲಿ ಕೂಡ ಎಲ್ಲರೂ ನನ್ನ ಕ್ಯಾಕರಿಸಿ ತೂ 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 ಅಂತ ಮುಖಕ್ಕೆ ಉಗಿತಾ ಇದಾರೆ. ನೀನ್ ನೋಡಿದ್ರೆ ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದ್ಯಾ, ಅದೆಲ್ಲ ನನ್ಗೆ ಓದಕ್ ಬರಲ್ಲ ಅನ್ಕೊಂಡಿದ್ಯಾ ನೀನು ಅಂದಾಗ ಅವ್ನ್ ಟಕ್ಕಂತ ಎದ್ ನಿಂತ್ಕೊಂಡ್ಬಿಟ್ಟ. ಅಯ್ಯೋ ಬಾಸ್ ನೋಡ್ಬಿಟ್ರ, ಬಾಸ್ ನೀವ್ಯಾವಾಗ ಇದನ್ನ ಕೊರಿಯನ್ ಭಾಷೆನೆಲ್ಲ ಕಲ್ತ್ರಿ, ಈ ತರ ಆದ್ರೆ ನನ್ನ ಕರ್ಕೊಂಡ್ ಬಂದ್ರಿ ಅಂತೆಲ್ಲ ಕೇಳ್ತಾ ಇರ್ತಾನೆ. ಬಾರೋ ಇಲ್ಲಿ ಮರ್ಯಾದಾಗ ಬಾರೋ ಅಂದ್ರೆ ಇಲ್ಲ ಬಾಸ್ ನಮ್ಗೆ ಕೆಲ್ಸ ಇದೆ ಅಂತ ಹೇಳಿ ಅವ್ನ್ ನೈಸಾಗ್ ಅಲ್ಲಿಂದ ಹೊರಟೋದ. ಇವಾಗ ಬರ್ತೀಯಾ ಅಥವಾ ಇಲ್ವಾ ಅಂತ ಹೇಳಿ ಅವ್ನ್ ಜೋರಾಗಿ ಕೋಪ ಪಡ್ತಾನೆ. ನೋಡಿ ಅವ್ನ್ ಕೋಪ ಪಟ್ಟಿದ್ದಕ್ಕೆ ಅಲ್ಲಿ ಎಲ್ಲಾ ಲೈಟ್ಸ್ ಎಲ್ಲ ಆಫ್ ಆಗೋಯ್ತು, ಸಿಸ್ಟಮ್ ಎಲ್ಲ ಆಫ್ ಆಗೋಯ್ತು, ಎಲ್ಲರೂ ಒಂದೇ ಗಲಾಟೆ, ಯಾರು ಇದನ್ನೆಲ್ಲ ಆಫ್ ಮಾಡಿದ್ದು ಅಂತ. ಯಾವನೊಂದ್ ಪರದೇಸಿ ಅಷ್ಟೋರಾಗಿ ಕಿರ್ಚಿದ್ದು ಅಂತ ಹೇಳಿ ಅಲ್ಲಿರೋರೆಲ್ಲ ಕೋಪ ಪಡ್ತಾ ಇದ್ರೆ, ಅಯ್ಯೋ ಇದೇನಿದಿ ಮನುಷ್ಯರು ಇಷ್ಟು ಬೂಸ್ವಾಗಿದ್ದಾರೆ, ಈ ಲೆವೆಲ್ಗೆ ಕೋಪ ಪಡ್ತಾರೆ, ನಾನೆಂತ ಗೊತ್ತಾದ್ರೆ ನನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತಾರೆ ಅಂತ ನಿಧಾನಕ್ಕೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ನಮ್ ಬಬ್ಲು ನಾನೇ ತೋರ್ಸೋದು. ಅವನು ಯಾರ ಮನೆಯಲ್ಲೋ ಈ ವುಡ್ ಎಲ್ಲ ಕಟ್ ಮಾಡೋದನ್ನ ಒಂದು ಪಾರ್ಟ್ ಟೈಮ್ ಜಾಬ್ ಆಗಿ ಮಾಡ್ತಾ ಇರ್ತಾನೆ. ಅಲ್ಲಿ ಮುಂದ್ಗಡೆ ಒಂದು 3 ಮುದುಕಿರ್ ಇರ್ತಾರೆ. ಅವ್ರ ಹತ್ರ ಓವರ್ ಆಗಿ ಸೀನ್ ಹಾಕೊಂಡೆ ಹಿಂಗ್ ನೋಡಿ ನಾನೇನ್ ಸೂಪರ್ ಆಗಿ ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಓವರ್ ಆಗಿ ಸೀನ್ ಹಾಕ್ತಾ ಇರ್ತಾನೆ. ಯಾವನೋ ಇವನು ಆಸ್ಟ್ರಾಯ್ಡ್ ಇಂದ ತಪ್ಪಿಸ್ಕೊಂಡ್ ಬಂದಿರೋ ಏಲಿಯನ್ ತರ ಹಿಂಗೆಲ್ಲ ಸೀನ್ ಹಾಕ್ತಿದ್ದಾನೆ ಅಂತ ನೋಡ್ತಾ ಇರ್ತಾರೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವಳ ಹತ್ರ ಕಾಸ್ಟ್ಲಿ ಆಗಿರೋ ಒಂದು ಬ್ಯೂಟಿಫುಲ್ ಆಗಿರೋ ಕಾರ್ ಇರುತ್ತೆ. ಅದನ್ನ ಅವಾಗ ಊರ್ ರೋಡ್ ಅಲ್ಲಿ ಓಡಾಡಿಸ್ಕೊಂಡು ಎಲ್ಲರಿಗೂ ಸೀನ್ ಕೊಡ್ತಾ ಇರ್ತಾಳೆ. ಆತರ ಕಾರ್ನ ಒಬ್ರು ಹೊಲ ಹತ್ರ ತಗೊಂಡ್ಬಂದು ನಿಲ್ಸಿರ್ತಾರೆ. ಅಲ್ಲಿರೋ ಅಜ್ಜಿ ಮತ್ತೆ ಆ ಚಿಕ್ಕ ಹುಡುಗಿ ನೋಡ್ತಾರೆ, ಅಯ್ಯೋ ಈ ಸೈಕೋ ಇವಾಗ ಏನ ಕಿಲ್ ಬಂದ್ಲು, ಸೈಲೆಂಟ್ ಆಗಿ ಕೊಟ್ಟೋದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತಾ ಇರೋವಾಗನೆ ಇವಳು ಅಂತಾಳೆ, ಇದೇನಿದು ಬಿಸ್ತಲ್ಲಿ ಇತ್ರ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀರಾ, ಸನ್ಸ್ಕ್ರೀನ್ ಎಲ್ಲ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿನ್ ಹಾಳಾಗ್ಬಿಡುತ್ತೆ ಅಂತ ಹೇಳಿದಾಗ ನಾವ್ ಹಾಕೊಳ್ತೀವಿ ನೀನ್ ಆಗೋ ಕೆಲಸ ನೋಡೋಗು ಅಂತ ಅವಳಿಗೆ ಹೇಳಿ ಕಳಿಸ್ತಾರೆ. ಆಗ ಅಲ್ಲಿರೋ ಚಿಕ್ಕ ಹುಡುಗಿ ಕೇಳ್ತಾಳೆ, ಹೌದು ಏನಕ್ಕೆಲ್ಲರೂ ಅವಳನ್ನ ನೋಡಿದ್ರೆ ಸೈಕೋ
ಸಾಯಿಸ್ಬೇಕು ಅಂತ ಹೇಳ್ತೀರಾ? ಚಿಕ್ಕ ವಯಸ್ಸಲ್ಲಿ ಯಾರನ್ನಾದ್ರೂ ಸಾಯಿಸ್ಬಿಟ್ಲಾ ಹೆಂಗೆ ಅಂತ ಕೇಳಿದಾಗ, ಛೇ ಚಿಕ್ಕ ವಯಸ್ಸಲ್ಲಿ ಅವಳು ಯಾರನ್ನು ಸಾಯಿಸಿಲ್ಲ, ಆದ್ರೆ ಸಾಯಿಸೋ ತರ ಕೆಲವೊಂದು ಕೆಲಸಗಳನ್ನ ಮಾಡ್ತಾ ಇದ್ಲು ಅಂತ ಹೇಳ್ತಾರೆ. ಈ ತರ ಹೇಳಿದ ತಕ್ಷಣ ಪಕ್ಕದಲ್ಲೇ ನಮ್ ಹೀರೋ ಬಂದು ನಿಂತಿರ್ತಾನೆ. ಚಿಕ್ಕ ವಯಸ್ಸಲ್ಲಿ ಅವಳು ಏನ್ ಮಾಡಿದ್ಲು ಹೇಳಿ ಅಂತ ಕೇಳುವಾಗ, ನೀನ್ ಯಾವನು, ನೀನು ಹೊಸದಾಗಿ ಬಂದಿರೋ ಮಳೆನಲ್ಲಿ ಬೆಳೆದಿರೋ ಆಳಿಂಬೆ ಇದ್ದಂಗಿದ್ಯಾ, ನೀನ್ ಎಲ್ಲಿಂದ ನಾವು ಬಂದೆ ಅಂತ. ಅದೆಲ್ಲ ಆಮೇಲೆ ಹೇಳ್ತೀನಿ, ಅವಳ ಬಗ್ಗೆ ನನ್ನ ಹತ್ರ ಫಸ್ಟ್ ಹೇಳಿ ಅಂತ ಕೇಳ್ತಾನೆ. ಅವರು ನಮ್ ಹೀರೋಯಿನ್ ಬಗ್ಗೆ ಒಂದು ಸಣ್ಣ ಕಥೆಯನ್ನ ಹೇಳ್ತಾರೆ. ಚಿಕ್ಕ ವಯಸ್ಸಲ್ಲಿ ಅದೇ ಅವಳಿಗೆ ಫಸ್ಟ್ ಇಂದಾನು ಆತರ ಒಂದು ಇಂಟೆನ್ಷನ್ ಇತ್ತಲ್ಲ, ಯಾರನ್ನಾದ್ರೂ ಸಾಯಿಸ್ತಾನೆ ಇರ್ಬೇಕು ಅಂತ. ಕಪ್ಪೆಗಳು ಸಿಗದೆ ಇರೋದ್ರಿಂದ ಒಂದು ಕೋಳಿನ ಸಾಯಿಸೋಣ ಅಂತ ಕೈಲಿ ಕೊಳ್ಳಿನೆಲ್ಲ ಎತ್ಕೊಂಡು ಹೊಟ್ಟೋಗಿರ್ತಾಳೆ. ಅವಾಗ ಅಲ್ಲಿರೋ ಒಂದು ಅಜ್ಜಿ ಅದನ್ನ ನೋಡ್ಬಿಟ್ಟು, ಕೊಳ್ಳಿನಲ್ಲಿ ಈ ತರ ಎಲ್ಲ ಯೂಸ್ ಮಾಡಬಾರ್ದಮ್ಮ ಅಂತ ಅದನ್ನ ತಗೊಂಡು ಭೂಮಿ ಮೇಲೆ ನಂಬರ್ 1 2 3 ಅಂತೆಲ್ಲ ಬರ್ದು ಅವಳಿಗೆ ಹೇಳ್ಕೊಟ್ಟಿರ್ತಾರೆ. ಅದಾದ್ಮೇಲೆ ಇದೆಲ್ಲ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿ ಅವ್ರು ನಡ್ಕೊಂಡು ಬರೋ ಬೀದಿನಲ್ಲಿ ಒಂದು ನಾಯಿ ಯಾವಾಗ ಅವಳನ್ನ ನೋಡಿ ಬೊಗಳ್ತಾ ಇರುತ್ತೆ. ಸರಿ, ಆ ನಾಯಿನಾದ್ರೂ ಸಾಯಿಸ್ಬಿಡೋಣ ಅಂತ ಆ ಕತ್ತಿನ ಎತ್ಕೊಂತಾಳೆ ಅದನ್ನ ಸಾಯಿಸಕ್ಕೆ. ಅವಾಗ ಅಲ್ಲಿ ಬರೋ ಒಂದು ತಾತ ಅದನ್ನ ನೋಡ್ಬಿಟ್ಟು ಹಿಂಗೆಲ್ಲ ಮಾಡಬಾರ್ದಮ್ಮ ಅಂತ ಹೇಳಿ ಅವಳಿಗೆ ಕೆಲವೊಂದು ಗುಡ್ ವ್ಯಾಲ್ಯೂಸ್ ನ ಹೇಳ್ಕೊಟ್ಟಿರ್ತಾರೆ. ಅವ್ರು ಮಾತ್ರ ಅಲ್ಲ, ಈ ಊರೇ ನಮ್ ಹೀರೋಯಿನ್ ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೇಕು. ಹೆಚ್ಚು ಕಡಿಮೆ ಆಗಿ ಅವಳು ಯಾರನ್ನಾದ್ರೂ ಸಾಯಿಸ್ಬಿಟ್ರೆ ಅಂತ ಅವ್ರಿಗೊಂದ್ ಕಡೆ ಭಯ. ಆದ್ರಿಂದ ಎಲ್ಲರೂ ನಮ್ ಹೀರೋಯಿನ್ ಗೆ ಒಂದಲ್ಲ ಒಂದ್ ವಿಧದಲ್ಲಿ ಗುಡ್ ಮ್ಯಾನರ್ಸ್ ಹೆಂಗಿರ್ಬೇಕು, ಯಾವ ತರ ನಡ್ಕೋಬೇಕು, ಕೋಪ ಪಡಬಾರ್ದು ಅಂತ ಅವ್ರ ಅಜ್ಜಿ ಯಾವ ತರ ಕಷ್ಟಪಟ್ಟು ಎಮೋಷನ್ಸ್ ನೆಲ್ಲ ಹೇಳ್ಕೊಡ್ತಾ ಇದ್ರು, ಅದೇ ತರ ಅವ್ರು ಕೂಡ ಹೇಳ್ಕೊಟ್ಟಿರ್ತಾರೆ. ಈ ಕಥೆನೆಲ್ಲ ಕೇಳಿಸ್ಕೊಂಡು ನಮ್ ಹೀರೋ ಬಂದ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವಳು ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ಕೊಂಡಿರ್ಬೇಕಾದ್ರೆ ಆ ಊರಿಗೆ ಸೇರಿರೋ ಒಬ್ಬ ಟ್ರಕ್ ಡ್ರೈವರ್ ಅವ್ನ ಗಾಡಿನ ತಗೊಂಡ್ ಬಂದ್ ನಿಲ್ಲಿಸ್ಬಿಟ್ಟು, ಹಿಂದ್ಗಡೆ ಸ್ವಲ್ಪ ಹೆಡ್ ಲೈಟ್ ಹೊಡೆದೋಗಿದೆ ಅಮ್ಮ, ಅದನ್ನ ಸ್ವಲ್ಪ ರೆಡಿ ಮಾಡಿಡ್ತೀಯ, ನಾನು ಆಮೇಲೆ ಬಂದ್ ತಗೊಳ್ತೀನಿ ಅಂತ ಹೇಳಿ ಅವಳಿಗೆ ಗಾಡಿನ ತೋರಿಸ್ಬಿಟ್ಟು ಅವ್ನ ಅಲ್ಲಿಂದ ಹೊರಟೋಗ್ತಾನೆ. ಅವಳ ಗಾಡಿನ ಒಂಥರ ವ್ಯತ್ಯಾಸವಾಗಿ ನೋಡ್ತಿದ್ದಾಳೆ. ಯಾಕೆ ಅಂತ ಇವಾಗ ತೋರಿಸಿಲ್ಲ, ಆಮೇಲೆ ಹೇಳ್ತೀನಿ. ಆತರ ಅವ್ನ್ ಟ್ರಕ್ ನ ಅಲ್ಲಿ ಬಿಟ್ಬಿಟ್ಟು ಅವ್ನ ಮನೆಗೆ ಹೋಗ್ತಾನೆ. ಆಕ್ಚುಲಿ ಇವರ ಮನೆಯಲ್ಲೇ ಆ ಬಬ್ಲು ಬಂದು ಪಾರ್ಟ್ ಟೈಮ್ ಆಗಿ ವುಡ್ ಕಟ್ ಮಾಡೋ ಕೆಲಸನ ಮಾಡ್ತಾ ಇರೋದು. ಇವನ್ ಹೆಸರು ಕಿಮ್ ಅಂತ. ಇನ್ನೊಂದ್ ಕಡೆ ನಮ್ ಹೀರೋ ಹೀರೋಯಿನ್ ಇಬ್ರು ನಂಗೆ ಕ್ಯಾಶುವಲ್ ಆಗಿ ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಮುಂದ್ಗಡೆ ಒಂದು ದೊಡ್ಡ ಗಾಡಿ ಮತ್ತೆ 2 ಬೈಕರ್ಸ್ ಈ ಕಡೆ ಆ ಕಡೆ ಆತರ ಬರ್ತಾ ಇರೋವಾಗ ಅದ್ರ ನೋಡಿದ ತಕ್ಷಣ ನಮ್ ಹೀರೋಗೆ ಹಂಗೆ ಒಂಥರ ಕಣ್ಣೆಲ್ಲ ದೊಡ್ಡದಾಗಿ ಓಪನ್ ಆಗುತ್ತೆ. ಅದೇನ್ ಗಾಡಿ ಅಷ್ಟು ಅದ್ಭುತವಾಗಿದೆ, ವೀಲ್ಸ್ ಅಷ್ಟು ದೊಡ್ಡದಾಗಿದೆ, ನನ್ಗ ಗಾಡಿ ಬೇಕು ಅಂತ ತುಂಬಾ ಆಶ್ಚರ್ಯವಾಗಿ ಹೇಳ್ತಾ ಇರ್ತಾನೆ. ಅಂತ ಗಾಡಿನ ಏನ್ ನೋಡ್ದ ಇವನು ಅಂತ ನಮ್ ಹೀರೋಯಿನ್ ತಿರುಗಿ ನೋಡೋಷ್ಟ್ರಲ್ಲಿ ಅದೊಂದು ಟ್ರ್ಯಾಕ್ಟರ್. ಈ ಟ್ರ್ಯಾಕ್ಟರ್ ಗ ನೀನ್ ಅಷ್ಟೊಂದು ಬಿಲ್ಡಪ್ ಕೊಟ್ಟೆ, ಈ ಟ್ರ್ಯಾಕ್ಟರ್ ತಗೊಂಡೋಗಿ ಯಾವ್ದಾದ್ರು ಹೊಲದಲ್ಲಿ ಕೆಲಸ ಮಾಡ್ತೀಯಾ ಹೆಂಗೆ ಅಂತ ಕೇಳ್ತಾ ಇರ್ತಾರೆ. ಆ ಟ್ರ್ಯಾಕ್ಟರ್ ಇಂದ ಒಬ್ರು ಇಳಿದು ಬರ್ತಾರೆ. ಟ್ರ್ಯಾಕ್ಟರ್ ಇಂದ ಮತ್ತೆ ಗಾಡಿಗಳಿಂದ ಕೂಡ ಇಳಿದು ಬರ್ತಾರೆ. ಈಗ ಟ್ರ್ಯಾಕ್ಟರ್ ಇಂದ ಹೇಳಿದ್ರಲ್ವಾ, ಅವ್ರು ಬಂದು ಇವ್ರಿರೋ ಊರಿಗೆ ಮೆಂಬರ್, ಕೌನ್ಸಿಲರ್ ಅಂತ ಕೂಡ ಹೇಳ್ಬೋದು. ಅವ್ರಿಗೆ ನಮ್ ಹೀರೋಯಿನ್ ಮತ್ತೆ ನಮ್ ಹೀರೋನ ನೋಡಿದ ತಕ್ಷಣ ಕಾರ್ ಇಳಿದು ಬಂದು, ಸಾರಿ ಅವ್ರ ಕಾರ್ ಅಂತ ಇದ್ದಾರೆ, ಆ ಟ್ರ್ಯಾಕ್ಟರ್ ಇಳಿದು ಬಂದು ಮಾತಾಡಿಸ್ತಾರೆ. ಏನಮ್ಮ ಕಯ್ಯಾಂಗ್, ಎಲ್ಲೋ ಸಿಟಿಯಿಂದ ಒಂದು ಹುಡುಗನ ಪಟಾಯಿಸ್ಕೊಂಡ್ ಬಂದ್ಬಿಡಿದಿ ಅಂತ ಎಲ್ಲರೂ ಮಾತಾಡ್ಕೊಂತ ಇದ್ರು, ಏನ್ ವಿಷಯ ಏನು ಅಂತ ಕೇಳಿದಾಗ, ಅಯ್ಯೋ ನಮಸ್ಕಾರ ಕೌನ್ಸಿಲರ್ ಅವರೇ, ಆತರ ಎಲ್ಲ ಏನಿಲ್ಲ, ಇವ್ನ್ ನನ್ಗೆ ಜಸ್ಟ್ ಫ್ರೆಂಡ್ ಅಷ್ಟೇ, ಬಾಯ್ ಫ್ರೆಂಡ್ ಕೂಡ ಅಲ್ಲ, ಸುಮ್ನೆ ಹತ್ರ ಎಲ್ಲರೂ ಮಾತಾಡ್ಕೊಂತ ಇದಾರೆ ಅಂತ ಹೇಳಿದಾಗ, ಓ ಹೌದಾ, ನಾವು ಏನೋ ಅನ್ಕೊಂಡ್ಬಿಟ್ವಿ ಅಂತ ಅಲ್ಲಿರೋರು ನಮ್ ಹೀರೋನ ಮೇಲೆ ಕೆಳಗಡೆ ನೋಡ್ತಾರೆ, ಸಖತ್ ಹ್ಯಾಂಡ್ಸಮ್ ಆಗಿ ಇದಾನಲ್ವಾ ಇವನು ಅಂತ. ಆಮೇಲೆ ನಮ್ ಹೀರೋಯಿನ್ ನಮ್ ಹೀರೋಗೆ ಕೂಡ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ. ನಮ್ ಏರಿಯಾಗೆ ಇವರು ಕೌನ್ಸಿಲರ್ ಅಂತ, ಅಂದ್ರೆ ಒಂದು ದೊಡ್ಡ ವ್ಯಕ್ತಿ ಅಂತ ತಾನೇ ಅರ್ಥ. ಓ ಹೌದಾ ಅಂತ ಹೇಳಿ ನಮ್ ಹೀರೋ ನಿಧಾನಕ್ಕೆ ಅಪ್ಪನ ಹತ್ರ ಹೋಗ್ಬಿಟ್ಟು ಕಿಸ್ ಕೊಡೋ ತರ ಮುಗು ಹಂಗೆ ಟಚ್ ಮಾಡ್ತಾ ಇರ್ತಾನೆ. ಇದನ್ನ ನೋಡಿ ಆ ಕೌನ್ಸಿಲರ್ಗೆ ಟೆನ್ಷನ್ ಆಗೋಯ್ತು. ನಾನೊಂದು ಗಂಡ್ಸು, ನೀನು ಒಂದು ಗಂಡ್ಸು, ನನ್ನ ಹತ್ರ ಬಂದ ತರ ನಡ್ಕೊಂತೀನಿ, ನಿಂಗೆ ಸ್ವಲ್ಪ ನಾಚಿಕೆ ಬನ ಮರ್ಯಾದಿಲ್ವಾ ಅಂತ ಬೈತಾ ಇರ್ತಾರೆ. ನಮ್ ಹೀರೋನ್ಗೂ ಅರ್ಥ ಆಗಿಲ್ಲ ಇವಾಗ ಯಾಕೆ ಮೆಂಟಲಿ ಕೆಲಸ ಮಾಡ್ದ ಅಂತ. ಹೇಳ್ಬೇಕಂದ್ರೆ ನಮ್ ಹೀರೋಗೆ ಅರ್ಥ ಆಗಿಲ್ಲ ಇಲ್ಲೇನ್ ನಡೀತಿ, ಇವಾಗ ನಾನಂತ ತಪ್ಪೇನ್ ಮಾಡ್ದೆ, ಯಾಕೆ ಅಪ್ಪ ಈ ತರ ಕೂಗಾಡ್ತಿದ್ದಾನೆ ಅಂತ. ನಮ್ ಹೀರೋಯಿನ್ ಅವ್ನ ಗುರಾಯಿಸೋದ್ರಲ್ಲೇ ಅವ್ನ ಹಂಗೆ ನಿಧಾನಕ್ಕೆ ಮಾಯ ಆಗ್ಬಿಟ್ಟೆ. ಯಾಕಂದ್ರೆ ಅಲ್ಲಿರೋರೆಲ್ಲ ಕೌನ್ಸಿಲರ್ ನ ಇಟ್ಕೊಂಡಿದ್ರಳೆ, ಅವ್ನ್ ಮಾಯ ಆಗಿದ್ದನ್ನ ಗಮನಿಸಿಲ್ಲ. ಎಲ್ಲೋದವನು ಅಂತ ಹೇಳಿ ನೋಡ್ತಾ ಇರ್ತಾರೆ. ಇನ್ನ ಅವ್ನ ಅಲ್ಲೇ ನಿಂತಿರ್ತಾನೆ. ನಮ್ ಹೀರೋಯಿನ್ ಕಣ್ಣಿಗೆ ಮಾತ್ರನೇ ಕಾಣಿಸ್ತಾ ಇರೋದು. ಇವ್ಳಿಗೆ ಅರ್ಥ ಆಗೋಯ್ತು, ಓಕೆ ಇವ್ನು ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ, ಇವ್ರ ತರನೇ ಆಕ್ಟಿಂಗ್ ಮಾಡೋಣ, ಇವ್ನು ಇಲ್ಲಿದ್ದಾನೆ ತರ ನನಗೆ ಗೊತ್ತಾದ್ರೆ ಆಮೇಲೆ ಇವ್ರು ಕೂಡ ನನ್ನ ಮೆಂಟಲ್ ಅನ್ಕೊಂತಾರೆ ಅಂತ. ಅಯ್ಯೋ ನನ್ ಫಿಯಾನ್ಸೆ ಕಾಣಿಸ್ತಾ ಇಲ್ಲ, ನನ್ ಫಿಯಾನ್ಸೆ ಎಲ್ಲೋ ಹೊರಟೋಗ್ಬಿಟ್ಟ, ಎಲ್ಲೋ ಹೋದೆ ಅಂತ ಇವಳು ಕೂಗಾಡ್ತಾ ಇರ್ತಾಳೆ. ನಮ್ ಹೀರೋ ಹಂಗೆ ಸ್ಮೈಲಿಂಗ್ ಅಲ್ಲಿ ನಿಂತಿರ್ತಾನೆ. ನಮ್ ಹೀರೋಯಿನ್ಗ ಟೆನ್ಷನ್ ಆಗ್ತಾ ಇರುತ್ತೆ, ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಸೊ ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ಮುಂದೆ ಬರೋ ಪಾರ್ಟ್ಸ್ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬಾ ಫೀಲ್ ಗುಡ್ ಆಗಿ ಕೂಡ ಇರುತ್ತೆ. ಸೊ ನೋಡೋದನ್ನ ಮಿಸ್ ಮಾಡಬೇಡಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಂಗೆ ಅದು ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ. ಹೊಸ ಸಬ್ಸ್ಕ್ರೈಬರ್ಸ್ ನಮ್ ಚಾನಲ್ಗೆ ಬರ್ತಾರೆ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.